ಈಗ ನಿಮ್ಮ ಚಾನಲ್ ಏನು ನೋಡಕತ್ತಾರಲ್ಲ ಅದರೊಳಗೆ ನಾನು ಕೆಲವೊಂದಿಷ್ಟು ಅಬ್ಸರ್ವ್ ಮಾಡೀನಿ. ಅದರ ಕೆಲವೊಂದಿಷ್ಟು ಕಾಮೆಂಟ್ಗಳು ಬಾಯಿಗೆ ಬಂದಂಗೆ ಕಾಮೆಂಟ್ ಮಾಡಿರ. ತುಂಬ ಕೆಲವರು 90% ಪಾಸಿಟಿವ್ ಇದ್ದಾವೆ, ಯಾರೋ ಕೆಲವರು ಸ್ವಲ್ಪ ಕಾಲೆಳೆಯೋ ಥರ ಕಾಮೆಂಟ್ ಅದಾವ್ರಿ. ಅದು ಕಾಮೆಂಟ್ ಏನಪ್ಪ ಅಂದ್ರೆ ನನಗೆ ಮಾಡಿದ್ವಲ್ಲ, ನಾನು ಮಾತಾಡಿನೂ ಇಲ್ಲ. ಅದು ಏನಾಗೈತಿ, ಲಾಸ್ಟದ ಒಂದು 420 ಅಂತ ಒಂದು ನಂಬರ್ ಐತಿ. ಅದು ನಂಬರ್ ನಂದಲ್ಲ. ಅದು ನಂಬರು ಜಕಾರೆಡ್ಡಿ ನಂಬರ್ ಅನುಕೂಲಕ್ಕಾಗಿ ಹಾಕಬೇಕು ಅಂತೇಳಿ ನಾವು ಅವ್ರ ವಿಚಾರ ಮಾಡಿ ಕೂಡಿ ಹಾಕಿದ್ವಿ. ಅಂದ್ರೇನ ನೀವಂತೂ ಮಂದಿಗೆ ದೀಕ್ಷಾನು ಕೊಡಂಗಿಲ್ಲ, ಯಾರನ್ನ ಹಚ್ಕೊಳಂಗಿಲ್ಲ. ನಾವಂತೂ ದೀಕ್ಷಾ ಕೊಡ್ತೀವಿ. ಸಾಧನ ಯಾರು ಮಾಡಕ್ಕೆ ಬಂದ್ರೆ ನಮ್ಮ ಹತ್ರ ಕಳಿಸ್ರಿ ಅಥವಾ ನಮ್ಮ ಹತ್ರ ಬರ್ತಾರ, ಅವ್ರಿಗೊಂದು ಅನುಕೂಲ ಆಗಲಿ ಅನ್ನುವಂಥ ವಿಚಾರ ಕೊಟ್ಟರು ಕೂಡ ಮಾತಾಡಿ ಹಾಕಿರ್ತಾರೆ. ಮತ್ತು ಅಲ್ಲಿ ಏನಾಗೈತಿ, ಹಂಗೆ ಯಾರ ಫೋನ್ ಹಚ್ಚಿದಾಗ ಅವ್ರಿಗೆ ಯಾತ್ ಬೇಕಂತ ಮಾತಾಡಿದ್ದು ಐತಿ. ಆಮೇಲೆ ಅವ್ರು ಬಂದು ನನಗೆ ಇಲ್ಲಿ ಕಂಪ್ಲೇಂಟ್ ಮಾಡ್ಯಾರ. ಯಾರ್ದ್ರಿ ಅದ ಲಾಸ್ಟಿಗೆ 420 ನಂಬರ್ ಐತಲ್ಲ, ಹಿಂಗೆಲ್ಲ ಮಾತಾಡಿದ್ರಂತ. ಅವನ್ನ ಮಾತಾಡಿದ ಆಡಿಯೋ ರೆಕಾರ್ಡ್ ತಮ್ಮಂತ ತೋರ್ಸ್ಯಾರ ನನಗೆ. ಹಿಂಗತ್ತೆ ನೀವು ಇಂಥವ್ರನ್ನೆಲ್ಲ ಮಗ್ಲು ಎದಕ್ಕೆ ಇಟ್ಕೊಂಡ್ರಿ ಅಂದ್ರೆ, ಮಗ್ಲು ನಾವು ಯಾರನ್ನ ಇಟ್ಕೊಂಡಿಲ್ಲ, ಆ ಮನುಷ್ಯ ಇರೋದು ಬೆಂಗಳೂರಾಗ ಇರ್ತಾನೆ, ಹಿಂಗಾಗೈತಿ ಅಂತ ಹೇಳ್ತಾರೆ ತಿಳಿಸಿ. ಮತ್ತು ನನ್ನ ಹತ್ರ ಬಂದವ್ರಿಗೆ ನಾ ಹೇಳೀನಿ. ಬರದೇ ಇದ್ದವ್ರು ಏನಪ್ಪ ಅಂದ್ರೆ ಅವ್ರು ಯಾವ ಊರಾಗಿರ್ತಾರೋ ಯಾವ ಜಿಲ್ಲಾದಾಗಿರ್ತಾರೋ ನಾನಾ ಅಂತ ತಿಳ್ಕೊಂಡು ಅದ್ರಾಗ ಮನಸ್ಸಿಗೆ ಏನು ತೋಚುತ್ತೆ ಅಂತ ಕಾಮೆಂಟ್ ಮಾಡ್ರ. ಸೊ ಅದೊಂದು ಎಕ್ಸ್ಕ್ಯೂಸ್ ನಾವು, ಯಾಕಂದರೆ ಅದನ್ನು ತಿಳಿಸಿದ್ದೀವಿ. ಈಗ ಲಾಸ್ಟಲ್ಲಿ 420 ಇರೋ ನಂಬರ್ ಅದು ಬೇರೆವರೆಗೂ ಅದು ಬಂದು ಈಗ ನಾವು ಈಗ ಹೊಸದಾಗಿ ಆಗ್ತಾ ಇರೋ ವಿಡಿಯೋಗಳಲ್ಲಿ ಆ ನಂಬರ್ ಆಗ್ತಾ ಇಲ್ಲ. ಹಾಕಬೇಡ್ರಿ. ಹಳೆ ವಿಡಿಯೋಗಳಲ್ಲಿ ಆ ನಂಬರ್ ಐತೆ, ಬಟ್ ಅದು ಆ ನಂಬರ್ಗೆ ಇನ್ನು ಮಾಡೋದು ಬೇಡ ಯಾರು. ಬೇಡ್ರಿ. ಅದಾದಮೇಲೆ ಈಗ ನಿಮ್ಗೆ ಮಾಡಬೇಕು ಅಂದರೆ ಹೊಸದಾಗಿ ಇವಾಗೇನು ನಾವು ಕೊಡ್ತಾ ಇದ್ದೀವಿ ಈ ನಂಬರ್ಗೆ ಮಾಡಬೇಕು. ಕೆಲವು ಸರಿ ನಿಮ್ಮದು ನಂಬರ್ ಸ್ವಿಚ್ ಆಫ್ ಐತೆ ಅಂತೇಳಿ ಬೇರೆ ಬೇರೆ ನಂಬರ್ ಹುಡುಕ್ತಾರೆ. ಬಟ್ ನಿಮ್ಮ ನಂಬರ್ ಯಾಕೆ ಸ್ವಿಚ್ ಆಫ್ ಇರುತ್ತೆ ಅಂತ ತಿಳಿಸ್ಬಿಡಿ ಗುರು. ನಂದು ಲಾಸ್ಟ್ 09 ನಂಬರ್ ಐತಲ್ರಿ ನಿಮ್ಮ ಚಾನಲ್ನಾಗ, 09. ಅದನ್ನ ಯಾಕೆ ನಾನು ಸ್ವಿಚ್ ಆಫ್ ಇಟ್ಟಿರ್ತೀನಿ ಅಂದ್ರೆ, ನಮಗೆ ನಂದಾದಂಥ ಸಾಧನ ಇರ್ತಾವೆ, ಕೆಲಸ ಇರ್ತಾವೆ. ಆಯಿತು. ನನಗೆ ಜನರ ಅವಶ್ಯಕತೆನೂ ಇಲ್ಲ. ಮತ್ತು ಇಲ್ಲಿ ಮಂದಿ ಬರಲಿ ಅಂತ ಇಷ್ಟು ವಿಡಿಯೋದೊಳಗೆ ಎಲ್ಲಿ ಹೇಳಿಲ್ಲ ನಾನು. ಹೌದು. ನನ್ನ ವಿಚಾರ ಏನಿತ್ತಂದ್ರೆ, ನಮ್ಮ ಧರ್ಮದ ಸಂಸ್ಕೃತಿ ಆಚಾರ ವಿಚಾರ ಪದ್ಧತಿಗಳು ಹಿಂಗೆ ಅದಾವು, ಅದನ್ನು ಕಲ್ತು ಉದ್ಧಾರ ಆಗ್ರಿ ಅಂತ ಹೇಳಿ ನಾನು. ಹೌದು. ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರೋ ವಿಚಾರಗಳು ನೀವು ಹೇಳಿದ್ದೀರಾ, ಹಂಗಾಗಿ ತುಂಬ ಜನ ನಿಮ್ಮ ಬಗ್ಗೆ ವಿಚಾರಿಸ್ಕೊಳಕ್ಕೆ ನನಗೆ ಫೋನ್ ಹಾಕ್ತಾರೆ. ಸಾಕಷ್ಟು ಜನ ನಿಮ್ಮನ್ನು ಸಂಪರ್ಕ ಮಾಡೋಕ್ಕೂ ಟ್ರೈ ಮಾಡಿದ್ರು, ಬಟ್ ನಿಮ್ಮ ಸಾಧನೆಗಳಿಗೆ ತೊಂದರೆ ಆಗಬಾರ್ದು ಅಂತ ಕೆಲವ್ರನ್ನ ನಾನೇ ಅವಾಯ್ಡ್ ಮಾಡಿದ್ದೆ. ಅದಕ್ಕಂದ್ರೆ ಕೆಲವರು ಮಾತ್ರ ಭೇಟಿ ಸಾಧನ ಇನ್ನೂ ಪೂರ್ತಿ ಮುಗಿದಿಲ್ಲ. ಅದು ಮುಗಿಯೋಕೆ ಇನ್ನೂ 1 ವರ್ಷ 2 ವರ್ಷ ಹೋಗತ್ತೆ. ಅದು ಮುಗಿದ ನಂತರ ಹಿಂಗೆ ಫೋನ್ ಬಂದ್ರೆ ಅವಾಗ ಎತ್ತಕ್ಕೆ ಮಂದಿ ಇರ್ತಾರೆ, ಎತ್ತಾರೆ, ಮಾತಾಡ್ತಾರೆ. ಈಗ ನಾನು ಸಾಧನ ಆಗೋದಕ್ಕಿಂತ ಮುಂಚೆನ ಇದು ನನಗೆ ಅನವಶ್ಯಕ ಇದೆ. ಯಾವುದೋ ಜನ ಇಲ್ಲ ನನ್ನ ಹತ್ರ ಬಂದು ನನಗೆ ಬೇಕಾಗಿಲ್ಲ. ಯಾಕೆ ಬೇಕಾಗಿಲ್ಲ ಅಂದ್ರೆ, ಹಿಂಗಾಗಿ ಇನ್ನೊಂದು 10 ವರ್ಷ ನಮ್ದು ಆಯುಷ್ ಮುಗಿದೋಗುತ್ತೆ. ಆಯುಷ್ ಇದ್ರೆ ಆವಾಗ ಸಾಧನ ಮಾಡೋಕೆ ತಾಕತ್ತು ಬೇಕಲ್ಲ. ಹೌದು, ವಯಸ್ಸು ಬೇಕು. ಅದಕ್ಕೆ ಅದು ಏನು ಮಾಡ್ಕೊಳ್ಳೋದು ಈಗ ಮಾಡ್ಕೋಬೇಕು. ಈ ಕಾರಣದಿಂದ ನಾ ಫೋನ್ ಎತ್ತಂಗಿಲ್ಲ. ಮತ್ತು ಯಾರು ನಾನು ಭೇಟಿ ಆಗೋದತ್ತಪ್ಪ ಅಂದ್ರೆ ಸ್ವತಃ ಇಲ್ಲಿಗೆ ಬರ್ತಾರೆ, ಹುಡುಕೊಂಡು ಬಂದು ಭೇಟಿಯಾಗಿ ಮಾತಾಡೋಕ್ಕಾರ. ಇನ್ಯಾರು ದೀಕ್ಷೆ ತೊಗೊತೀನಿ ಅಂತ ಬಂದ್ರೆ ದೀಕ್ಷೆ 8 ಸಾವಿರ ಅಂತೂ ಕೊಟ್ಟಿಲ್ಲ ನಾನು. ಇಲ್ಲಿ ಮಠದಾಗಿದ್ದು 5-6 ತಿಂಗಳು ಕಲ್ಲು ಹೊರ್ಬೇಕು. ಅವರು ಕಲ್ಲು ಹೊರ ಕೆಲಸ ಅದು ಹೆಂಗಾರ ಅದಾವ ಇಲ್ಲಿ ಕಲ್ಲು ಹೊರು. ಮಠಕ್ಕೆ ಸೇವೆ ಮಾಡಬೇಕು. ಎಷ್ಟು ದಿನಗಳ ತನಕ ಮಾಡಿದ್ರೆ ನೀವು ದೀಕ್ಷೆ ಕೊಡ್ತೀರಿ? ಒಂದು ಕನಿಷ್ಠ 5-6 ತಿಂಗಳು ಮಾಡ್ಬೇಕು. ಇಲ್ಲಿ ನಿಮ್ಮ ಸೇವೆ, ಮಠದ ಸೇವೆ ಇಲ್ಲಿ ಮಾಡಿದಾಗ ಅವ್ರಿಗೆ ನೀವು ದೀಕ್ಷೆ ಕೊಡ್ತೈತೆ. ಇಲ್ಲ ಅಂದ್ರೆ ಬರೋದೇ ಬೇಡ, ಅವ್ರು ಅಲ್ಲೇ ಇರಲ್ಲ. ಕಡೆ ದೀಕ್ಷೆ ತೊಗೊಬೇಕಂದ್ರೆ ಕೆಲವ್ರಿಗೆ ಹೆಣ್ಮಕ್ಳು ಸುಮಾರು ನನಗೆ ಫೋನ್ ಹಾಕಿ ನಾವು ದೀಕ್ಷೆ ತೊಗೊಬೇಕು ಅಂತ ಕೇಳವ್ರೆ. ಸೊ ನಾನು ಹೇಳಿದ್ದೀನಿ ಹೆಣ್ಮಕ್ಳಿಗೆ ಅವ್ರು ಕೊಡ್ತಾ ಇಲ್ಲ ಅಂತ ಹೇಳಿದೆ. ಯಾಕೆ ಹೆಣ್ಮಕ್ಳು ಯಾಕೆ ಕೊಡ್ತಿಲ್ಲ ಅಂದರೆ, ಅವ್ರಿಗೆ ಸಾಧನೆ ಮಾಡೋಕೆ ಏನಪ್ಪ ಅಂದ್ರೆ ಅಷ್ಟೊಂದು ಆಗೋದಿಲ್ಲ. ಈಗ ನಮ್ಮ ಸಾಧನೆಗಳು ಏನು ಹೇಳ್ತಾವಂದ್ರೆ, ಅದು ಡೇಟ್ ಬರ್ತಲ್ಲ ತಿಂಗಳ, ಆ ಡೇಟ್ ಬಂದ ಟೈಮ್ನಾಗ ನಮ್ಮ ಸಾಧನೆಗಳನ್ನ ಮಾಡೋಂಗಿಲ್ಲ. 3 ದಿನ ಗ್ಯಾಪ್ ಆತ. ಮತ್ತು ಹೆಣ್ಮಕ್ಳಿಗೆ ಏನೈತಿ, ಯೋಗ ಸಾಧನದಾಗ ಎಲ್ಲ ಯೋಗ ಸಾಧನೆ ಮಾಡೋಕೆ ಅವ್ರಿಗೆ ಬರೋಂಗಿಲ್ಲ. ಭಾಳ ಅಂದ್ರೆ ರಾಜಯೋಗ ಮಾಡ್ಕೊಂಡು ಹೋಗ್ಬೋದು, ಮಂತ್ರ ಜಪ ಮಾಡ್ಕೊಂಡು ಹೋಗ್ಬೋದು ಅಷ್ಟ. ಬೇರೆ ಯಾವ್ದಾರ ಸೈಡ್ ಕೆಲವೊಂದಿಷ್ಟು ಮಂಡಲ ವ್ರತ ಬರ್ತಾವಲ್ಲ, ಅದನ್ನು ಮಾಡೋಕ್ಕಾಗೋದಿಲ್ಲ ಅವ್ರಿಗೆ. ಯಾಕಾಗೋದಿಲ್ಲ, ಆ ಮಂಡಲ ವ್ರತ 48 ದಿನ ಇರುತ್ತೆ. ಆ 48 ದಿನ ನಡುವಿದು ಹಿಂಗೆ ಆತ ನಿಂತು ಬಿಡುತ್ತೆ ಅಲ್ಲಿ. ಅದು ಹಿಂಗತ್ತೆ ಸಮಸ್ಯೆ ಇರುತ್ತೆ. ಅದಕ್ಕೆ ವಿಶೇಷವಾಗಿ ಹೆಣ್ಮಕ್ಳಿಗೆ ಯಾರಿಗೂ ಕೊಟ್ಟಿಲ್ಲ. ಇದು ಮಂತ್ಲಿ ಏನು ನಿಂತಿರುತ್ತೆ ಅಬೌವ್ 50 ಮೇಲೆ ಅವ್ರು ಯಾರಾದರೂ ಬರ್ಬೋದಾ? ಜಪ ಮಾಡ್ಕೊಂಡು ಹೋಗ್ಬೋದು. ಮತ್ತು ಇದನ್ನು ಇಲ್ಲ ನಾವು ಸಾಧನ ಮಾಡತ್ತೀವಿ ಅಂತನ್ನುವಂಥವ್ರು ಇದ್ರಂದ್ರೆ, ನನ್ನ ನೇಮ್ ಹೆಂಗದ ನೋಡ್ರಿ, ಏನೋ ಇಲ್ಲ 5-6 ತಿಂಗಳು ಬಂದು ಏನಪ್ಪ ಅಂದ್ರೆ ಸೇವೆ ಮಾಡಬೇಕು. ಮತ್ತು ಹೆಣ್ಮಕ್ಳು ಬಂದು ಇಲ್ಲಿ ಇರೋಕೆ ಆಗಂಗಿಲ್ಲ. ಇಲ್ಲಿಗೆ ಇರೋಕ್ಕೆ ಕಷ್ಟ. ಯಾಕೆ ಆಗಂಗಿಲ್ಲ ಅಂದರೆ, ಇಲ್ಲೇ ಎಲ್ಲ ಗಂಡಸರು ಇರ್ತಾರೆ. ಹೌದು, ಮಠ ಅಂದಮ್ಯಾಗ ಎಲ್ಲ ಗಂಡಸರು ಇರ್ತಾರೆ. ಇಲ್ಲಿವರೆಗಿನ ಇಲ್ಲಿ ಬಂದ್ರಂದ್ರೆ ಮತ್ತು ಅವರು ಏನು ಸಾಧನ ತೊಗೊತಾರೆ. ಮತ್ತು ಎಷ್ಟೊಂದು ಮಂದಿ ಮಂದಿ ಕೊಡ್ತಾರೆ ಹೊರಗಡೆ, ಅಲ್ಲೇ ತೊಗೊಂಡು ಮಾಡ್ಬೋದು.
ಬಟ್ ಗಂಡು ಮಕ್ಕಳಿಗೆ ಇದು ಯೋಗ್ಯ ನೀವು ಕೊಡೋದು. ಮತ್ತು ಹೆಣ್ಮಕ್ಳು ನಾವು ಮಾಡ್ತೀವಿ ಏನಾರ ಸಾಧನೆ ಮಾಡ್ತೀವಿ ಅಂದ್ರೆ ಒಂದು ದೇವಿಗೆ ಸಂಬಂಧಪಟ್ಟದ್ದು ಒಂದು ಸಾಧನ ಐತೆ, ಅದನ್ನು ಮಾಡ್ಕೊಂಡು ಹೋಗ್ಬೋದು ಅವರು. ಅದನ್ನು ಮಾಡ್ಕೊಂಡು ಹೋಗೋದ್ರಿಂದ ಅವ್ರಿಗೆ ಇಂತಿಷ್ಟು ಟೈಮ್ ಮುಗಿದ ಮೇಲೆ ಕೆಲವೊಂದಿಷ್ಟು ಶಕ್ತಿ ಅವ್ರಿಗೆ ಬರ್ತೈತೆ. ನಮ್ಮಾರು ಮಾಡ್ಯಾರ. ಓಕೆ, ದೇವಿ ಸಾಧನೆ ತಿಳಿಸ್ಬಿಡಿ. ದೇವಿ ಸಾಧನೆ ಅಂದ್ರೆ ಅದ ರೀ ಮೂಲ ದೇವಿ ಸಾಧನ, ಮೂಲ ದೇವಿ ಸಾಧನ ಅದು. ಹಾಂ ಹಾಂ, ಅಂದರೆ ಆದಿಶಕ್ತಿನ? ಹಾಂ, ಮೂಲ ದೇವಿ ಅಂದ್ರೆ ಆದಿಶಕ್ತಿನ ಅಲ್ಲ, ಅದ ಸಾಧನ ಅದು. ಅದು ಎಷ್ಟು ದಿನ ತೊಗೊಬೇಕು? ಅದನ್ನು ಅವರು ಮಾಡ್ಕೊಂಡು ಹೋಗ್ಬೇಕ್ರಿ. ಅದ್ರಾಗ ಕೆಲವೊಂದಿಷ್ಟು ಬೀಜ ಮಂತ್ರ ಬರ್ತೈತಿ, ಮತ್ತು ಅದನ್ನು ಅದ್ರಾಗ ಕೆಲವೊಂದಿಷ್ಟು ತೇರಿ ಬರ್ತಾವೆ. ಅದನ್ನು ಮಾಡಕ್ಕೆ ಹೋಗ್ಬೇಕಾದ್ರೆ ದಿಗ್ಬಂಧನ ನಾವು ಹಾಕ್ಕೊಂಡು ಅವ್ರು ಮಾಡ್ತಾರೆ. ಇಲ್ಲೇ ಮಾಡಬೇಕಾ ಅವ್ರ ಮನೇಲಿ? ಅವ್ರ ಮನೆ ಮಾಡೋದು. ಇಲ್ಲಿ ದೀಕ್ಷೆ ಮಾತ್ರ ತೊಗೊಬೇಕು, ತೊಗೊಂಡೋಗಿ ಅವ್ರ ಮನೆ ಮಾಡ್ಕೊಳ್ಳೋದು ಅಲ್ಲಿ. ಅದು ಬರುತ್ತೆ. ಅದು ಸರ್ವೇ ಸಾಮಾನ್ಯವಾಗಿ ಯಾರಾದ್ರೂ ಎಂಥವ್ರು ಬೇಕಾದ್ರೂ ಮಾಡ್ಬೋದು. ಅದಕ್ಕೇನು ಇಂಥವ್ರು ಮಾಡಬೇಕು ಅಂತಿಲ್ಲ. ಯೋಗ ಸಾಧನೆ ಮಾಡ್ಬೇಕಾತಪ್ಪ ಅಂದ್ರೆ ಬುದ್ಧಿ ಇದ್ದವ್ರು ಬುದ್ಧಿವಂತರ ಮಾಡೋದು, ಅದು ಮೂರ್ಖರು ಮಾಡೋದಲ್ಲ. ಯಾಕಂದ್ರೆ ಯೋಗ ಸಾಧನದೊಳಗೆ ಅಲ್ಲಿ ಏನೇನೋ ಕಾಣ್ತಾವೆ, ಏನೇನೋ ಅನುಭವ ಆಕ್ಕವು. ಅದು ಏನೋ ಎದಕ್ಕಾಯ್ತು ಅವಕ್ಕೆಲ್ಲದಕ್ಕೂ ಏನಪ್ಪ ಗುರ್ತಿಡಿ ಬುದ್ಧಿಶಕ್ತಿ ಬೇಕು. ಮತ್ತು ನನ್ನ ಯೋಗ ಅಂದ್ರೆ ಈಗ ಸದ್ಯ ಚಾಲ್ತಿ ಒಳಗೆ ಹೊರಗಡೆ ಕೊಡ್ತಾರಲ್ಲ, ಆ ಟೈಪ್ ಇಲ್ಲ ಅದು. ಇದು ಸನಿಯಾಕ ಒಂದು 100 ವರ್ಷದ ಹಿಂದಲ್ ಯೋಗ ನನ್ನ ಹತ್ರ ಇರೋವು. ಅದಕ್ಕದು ಕೆಲವೊಂದಿಷ್ಟು ಅಲ್ಲಿ ಆಗುವಂಥ ಅನುಭವಗಳನ್ನು ನಾ ಗುರ್ತಿಡಿಯುವಂಥದ್ದು ಅವನಿಗೆ ಬುದ್ಧಿ ಬೇಕು. ಕೆಲವೊಂದನ್ನು ಸಿಂಪ್ಟಮ್ಸ್ ಹೇಳಿ ಗುರುಗಳೇ, ಯಾವೆಲ್ಲ ಒಂದಷ್ಟು ಗೋಚರ ಆಗ್ಬೋದು, ಏನೆಲ್ಲ ಒಂದಷ್ಟು ಅವ್ರಿಗೆ ಭಯ ಹುಡ್ಸೋ ಥರನೋ ಇಲ್ಲ ಏನು ಅವ್ರಿಗೆ ಕಾಣಿಸ್ಬೋದು. ಕೆಲವೊಂದು ನಿಯಮಗಳು ನಿಮ್ಮ ಯೋಗ ಮಾಡಬೇಕಾದವ್ರಿಗೆ ಯಾವೆಲ್ಲ ಒಂದಷ್ಟು ಧೈರ್ಯ ಪ್ರಿಪ್ರೇಷನ್ ಅವ್ರು ಇಟ್ಕೊಂಡು ಬರಬೇಕು ಅಂದರೆ ಏನೆಲ್ಲ ಒಂದು ಕಾಣಿಸ್ಬೋದು, ಇಲ್ಲ ಚೇಂಜಸ್ ಅವ್ರಿಗೆ ಅನುಭವಕ್ಕೆ ಬರ್ಬೋದು. ಯೋಗ ಸಾಧನೆ ಮಾಡ್ಬೇಕಾದ್ರೆ ಯಾರಿಗೆ ಬೇಕಾದ್ರೂ ಅಧಿಕಾರ ಐತಿ. ಅಂದ್ರೆ ವಯಸ್ಸಿನ ನಿರ್ಬಂಧ ಏನಿಲ್ಲ. ಅವರು 70 ವರ್ಷದವರಾದ್ರೆ ಇರಲಿ, ಓಕೆ, ಸರಿಯಾಗಿ ಕುಂತ್ಕೊಂಡು ಸಾಧನೆ ಮಾಡುವಂಥ ಶಕ್ತಿ ಅವರಲ್ಲಿದ್ರೆ ಅವರಾದರೂ ಕರೆಕ್ಟ್ ಕುತ್ಕೊಬೇಕು, ಜಪಕ್ಕೆ ಕುಂದರ್ಬೇಕು. ಆಪರೇಷನ್ಗಳಾಗಿರೋರು ಯಾರಾದರೂ ಆಪರೇಷನ್ ಆದವ್ರು ಇದ್ರೂ ಬರ್ತೈತಿ, ಮಾಡ್ಬೋದು. ಆದ್ರೆ ನೀಟಾಗಿ ಅವ್ರಿಗೆ ಕುಂತ್ಕೊಳ್ಳೋದು ಗೊತ್ತಿರ್ಬೇಕು, ಅಷ್ಟು ಗೊತ್ತಿರುತ್ತೆ. ಹಂಗಿದ್ರೆ ಬರುತ್ತೆ. ಆದ್ರೆ ನೀಟಾಗಿ ಬೆನ್ನು ಸೀದಾ ಇಟ್ಕೊಂಡು ಕುಂದರ್ವಂಥದ್ದು ಅವ್ರಿಗೆ ಬರ್ತಿತ್ತು ಅಂದ್ರೆ ಮಾಡ್ಬೋದು. ವಯಸ್ಸಿನ ನಿರ್ಬಂಧ ಏನಿಲ್ಲ. ಸರಿ, ಯಾಕಿಲ್ಲ ಅಂತಂದ್ರೆ ಕೆಲವೊಬ್ಬರು ಪ್ರಕೃತಿ ಏನಿರ್ತೈತಿ ವಯಸ್ಸು ಆದ್ರೂ ಅದನ್ನು ಕಾಯ್ಕೊಂಡಿರ್ತಾರೆ. ಇನ್ನು ಕೆಲವ್ರು ವಯಸ್ಸು ಕಡಿಮೆ ಇದ್ರೂ ಅದನ್ನು ಕಳ್ಕೊಂಡಿರ್ತಾರೆ. ಅದಕ್ಕೆ ವಯಸ್ಸಿನ ನಿರ್ಬಂಧಿಲ್ಲ. ಮಾಡ್ತೀನಿ ಅನ್ನೋವಂಥ ಛಲ ಇರ್ತಾರೆ, ಮಾಡ್ಬೋದು. ಓಕೆ. ಸೊ ಏನೆಲ್ಲ ಒಂದು ಸೂಚನೆಗಳು ಅವ್ರಿಗೆ ಸಿಗುತ್ತೆ? ಸೂಚನೆಗಳು ಅದ್ರಾಗ ಏನಂದ್ರೆ ಮಾಡ್ಕೊತ ಹೋದಂಗೆಲ್ಲ ಕೆಲವೊಂದಿಷ್ಟು ಅನುಭವಗಳು ಬರ್ತಾವೆ. ಅನುಭವಗಳು ಏನು ಅನುಭವ ಅಂತನ್ನುವಂಥ ದೀಕ್ಷಾ ತೊಗೊಂಡವರು ದೀಕ್ಷಾ ಕೊಟ್ಟವ್ರಿಗೆ ಮಾತ್ರ ಇರ್ತದೆ ಹೇಳೋದು ಕೇಳೋದು. ಆದ್ರೆ ಅದ್ರಾಗ 1-2 ಹೇಳ್ತೀನಿ. ಆಯಿತು. ಯಾವುದೋ ಒಂದು ಹಂತ ಮುಟ್ಟಿದಾಗ ಅಲ್ಲಿ ಸಿದ್ಧ ಪುರುಷರು ಕಾಣ್ತಾರೆ. ಅವ್ರಿಗೆ ಕಣ್ಣಿಗೆ ಕಾಣಿಸ್ತಾರ ಇಲ್ಲ ಧ್ಯಾನಕ್ಕೆ ಕಾಣಿಸ್ತಾರೆ? ಧ್ಯಾನದೊಳಗೆ ಕಣ್ಣಿಗೆ ಕಾಣ್ತಾರೆ. ಅವರು ಧ್ಯಾನದಲ್ಲಿ ಮಾತ್ರ ಕಾಣ್ತಾರೆ. ಆಮೇಲೆ ಮಾತಾಡಕತ್ತಾರೆ. ಅವ್ರದ್ದು ಇರೋದು ಸಂವಾದ ನಡೀತೈತಿ. ಸಂವಾದ ಇವ್ರು ಹೆಂಗೆ ಬೇಕಾದ್ರೂ ಮಾಡ್ಕೋಬೋದು. ಅಂದ್ರೆ ಏನು ಬೇಕೋ ಅವ್ರನ್ನ ಇವ್ರು ಪ್ರಶ್ನೆ ಕೇಳೋ ಅಷ್ಟು ಅವರು ಆನ್ಸರ್ ಮಾಡೋ ಅಷ್ಟು ಹಿಂಗಿರುತ್ತಾ? ಯಾವುದಾದ್ರೂ ಒಂದು ಡೌಟ್, ಇವಾಗ ಏನೋ ಒಂದು ತೊಂದರೆ ಆಗೈತೆ, ಇದು ಯಾಕೆ ಆಗೈತೆ ಅಂತ ಕೇಳಿದ್ರೆ ಹತ್ತು ಕಡೆಯಿಂದ ಆನ್ಸರ್ ಬರುತ್ತೆ. ಯಾವ ಥರ? ಸೂಪರ್. ಆಮ್ಯಾಗ ಅದನ್ನು ತೆಗೆದು ಮಂದಿಗೆ ಹೇಳ್ಬೋದು. ಅದು ಹೇಳ್ಬೇಕು ಅನಿಸಿದ್ರೆ ಈಗ ಹಂಗೆ ಹೇಳ್ಕೊಂತ ಕುಂತ್ರೆ ಶಾಂತಿ ಬಾಜಾರ್ ಆಗುತ್ತೆ. ತುಂಬ ಜನ ಬರ್ತಾರೆ. ಸೊ ಇದನ್ನು ಅಂದರೆ ಈ ಸಿದ್ಧಿ ಮಾಡಬೇಕಾದ್ರೆ ಇಷ್ಟು ಒಂದು ಅನುಭವ ಪಡಿಬೇಕು ಅಂದರೆ ಎಷ್ಟು ದಿನಗಳವರೆಗೂ ಅವ್ರು ಕಾಯ್ಬೇಕಾಗ್ತದೆ? ಈಗ ನೋಡ್ರಿ, ಒಬ್ಬೊಬ್ಬರಿಗೆ ಅದು 6 ತಿಂಗಳಿಗೆ ಆಗುತ್ತೆ, ಒಬ್ಬೊಬ್ರಿಗೆ 8 ತಿಂಗಳಿಗೆ ಆಗುತ್ತೆ, ಒಬ್ಬರಿಗೆ 10 ತಿಂಗಳಿಗೆ ಆಗುತ್ತೆ, ಒಬ್ಬೊಬ್ಬರಿಗೆ ವರ್ಷಕ್ಕಾಗತ್ತೆ, ಒಬ್ಬೊಬ್ಬರಿಗೆ 2 ವರ್ಷಕ್ಕಾಗತ್ತೆ, 3 ವರ್ಷಕ್ಕಾಗತ್ತೆ. 3 ವರ್ಷ ದಾಟಂಗಿಲ್ಲ, 3 ವರ್ಷದೊಳಗೆ ಆಗತ್ತವೆ ಇವೆಲ್ಲ. ಆಗಬೇಕು. ಮತ್ತೀಗ ನಮ್ಮರ ದೀಕ್ಷಾ ತೊಗೊಂಡವ್ರಿದ್ರು, ಅದು ಸಾಧನ ಕುಂತ್ರ 3 ಫೂಟ್ ನೆಲ ಬಿಟ್ಟು ಬರ್ತಿದ್ರು ಭೂಮಿಯಿಂದ ಮೇಲೆ. ಅವ್ರನ್ನ ಕಾರಿಸಿ ನಿಮ್ಮ ಮುಂದೆ ಏನಪ್ಪ ಅಂದ್ರೆ ಸಂದರ್ಶನ ಮಾಡಿಸ್ಬೋದಿತ್ತು. ನನಗೆ ಅದ್ರ ಅವಶ್ಯಕತೆನೂ ಇಲ್ಲ. ಯಾಕಂದ್ರೆ ಇನ್ನು ಅದನ್ನ ಮಾಡ್ಕೊಂತ ಹೊಂಟಂದ್ರೆ ಅದು ಹೇಳಿದ್ನಲ್ಲಿ ಈಗ ಎಲ್ಲ ಮಂದಿ ದುಪ್ಪಳೆ ಆಗತ್ತ. ಸೊ ಅವ್ರು ಈಗಲೂ ಇದ್ದಾರ ಗುರುಗಳೇ? ಅವ್ರು ನಿಮ್ಮ ಸಂಪರ್ಕದಲ್ಲಿ ಈಗಲೂ ಇದ್ದಾರಾ? ಅದಾರೆ. ಒಂದ್ಸರಿ ಅವ್ರನ್ನ ಕರೆಸಿಲ್ಲ ನಮ್ಮ ವೀಕ್ಷಕರಿಗೆ ತೋರ್ಸೋಣ. ಅದನ್ನು ಮಾಡಿದಪ್ಪ ಅಂತಾರೆ, ಇದಾ ಸಾಕಾಗಿ ಹೋಯ್ತು ನನಗೆ, ಯಾಕೆ ಬರ್ತಾರಪ್ಪ ಇಲ್ಲಿ ಅನ್ಸೈತಿ. ಇನ್ನು ಇದು ಹೆಚ್ಚಾಕೈತೆ. ಆದ್ರೆ ನಿಮ್ದು ಅದು ವಿಡಿಯೋ ಬಂದ್ ಮಾಡಿದ್ಮ್ಯಾಗ ನಾನು ಅದನ್ನೆಲ್ಲ ವಿವರಣೆ ಕೊಡ್ತೀನಿ. ಸರಿ, ವಿಡಿಯೋ ಬಂದ್ ಮಾಡಿದ ಮೇಲೆ ಕೊಡ್ತೀನಿ. ಸೊ ಈಗ ಒಂದು ನೀವು ಹೇಳಿದ್ದು, ಒಬ್ಬ ಅಂದರೆ ಈ ಧ್ಯಾನದಲ್ಲಿ ಬರಬೇಕಾದ್ರೆ ಅವರು ಧ್ಯಾನಕ್ಕೆ ಒಬ್ಬರು ದೈವಗಳು ಇಲ್ಲಾಂದರೆ ಅವರು ಯಾರನ್ನ ಬರ್ತಾರೆ ಅಲ್ಲಿ ಬಂದು ಅವರು ಸೂಚನೆಗಳು ಇವ್ರು ಕೇಳಿದ ಪ್ರಶ್ನೆಗೆ ಆನ್ಸರ್ ಕೊಡ್ತಾರೆ. ಒಂದು ಅದು ಬಿಟ್ಟು ಇನ್ನು ಬೇರೆ ಏನೆಲ್ಲ ಒಂದಷ್ಟು ಮುಂದಲ್ಲ ಹೇಳಂಗಿಲ್ರಿ. ಹೌದಾ? ಅಷ್ಟರೊಳಗೆ ಒಂದು ಯಾವ್ದು ಹೇಳೋದು ಒಂದು ಹೇಳಿನ. ಸೊ ಇಷ್ಟಂತೂ ಆಗುತ್ತೆ ಅಷ್ಟೇ. ಅದಾದ್ಮೇಲೆ ಸೊ ಇದು ಒಂದು ಲೆಕ್ಕಕ್ಕೆ ಇದು ಒಳ್ಳೇದು. ಬಟ್ ಕೆಲವೊಂದು ಸರಿ
ಬೇರೆ ಕೆಟ್ಟ ಆತ್ಮಗಳು ಇಲ್ಲ ಬೇರೆ ಕೆಟ್ಟ ಶಕ್ತಿಗಳು ಈ ಒಂದು ಸಾಧನೆನ ಭಂಗ ಮಾಡಬೇಕು ಇಲ್ಲ ಹಾಳು ಮಾಡಬೇಕು ಅಂತ ಇದಕ್ಕೆ ಡಿಸ್ಟರ್ಬ್ ಮಾಡೋಕ್ಕೆ ಬರ್ತಾವಲ್ಲ, ಅವು ಬಂದಾಗ ಯಾವ ಥರ ಒಂದಷ್ಟು ಚೇಂಜಸ್ ಇರುತ್ತೆ ಬರ್ತಾವ ಯಾವನ? ಈಗ ಕೆಲವೊಂದಷ್ಟು ಈಗ ಕುಂಡಲಿನಿಗೆ ಸಂಬಂಧಪಟ್ಟಂಥ ಸಾಧನೆ ಮಾಡುವಂಥ ಟೈಮ್ನಾಗ ನಮ್ಮ ಗುರುಗಳು ನನಗೆ ಹೇಳಿದ ಮಾತು, ಇದನ್ನು ಸಾಧನೆ ಮಾಡಕತ್ತಿನಾರ ಎಲ್ಲಿ ಅಂದ್ರೆ ಅಲ್ಲೇ ಯಾವ್ಯಾವ್ದು ಗಿಡದ ತಳಗ ಯಾವ್ಯಾವ್ದು ಗುರುತು ಪರಿಚಯ ಇಲ್ಲದೆ ಇರೋ ಜಾಗದಾಗ ಕುಂಡಲಿನಿಗೆ ಸಂಬಂಧಪಟ್ಟ ಸಾಧನೆ ಮಾಡಬಾರ್ದು. ಯಾಕಂದ್ರೆ ಅಲ್ಲಿ ಮಾಡೋ ಟೈಮ್ನಾಗ ಚಕ್ರಗಳು ಓಪನ್ ಆಗಿರ್ತಾವೆ, ಅಲ್ಲಿ ಯಾವುದೋ ಒಂದು ಕೆಟ್ಟ ಆತ್ಮ ಬಂದು ಸೇರ್ಕೊಂಡು ತೊಂದರೆ ಮಾಡುತ್ತೆ. ಸೊ ಇದಾಗುತ್ತೆ ಅವಶ್ಯವಾಗಿ ಆಕತ್ತಿದೆ. ಅದಕ್ಕೆ ಅದನ್ನು ಹಂಗೆ ಎಲ್ಲಿ ಅಂದ್ರೆ ಅಲ್ಲಿ ಮಾಡೋಂಗಿಲ್ಲ. ಯೋಗ ಸಾಧನೆ ಮಾಡ್ಬೇಕಾದ್ರೆ ಪ್ರತ್ಯೇಕ ಒಂದು ಜಾಗ ಬೇಕು. ಆ ಜಾಗ ಎಲ್ಲನೂ ಸ್ವಚ್ಛತಾ ಶುದ್ಧತೆಯಿಂದ ಇರಬೇಕು. ಅದನ್ನಷ್ಟು ಪೂಜಾದ ರೂಮ್ ಅಂತ ಮಾಡಿರ್ತಾರಲ್ಲ, ಅಂಥ ಒಂದು ಜಾಗದಾಗ ಎಲ್ಲನೂ ವಾತಾವರಣ ಕರೆಕ್ಟ್ ಇಟ್ಕೊಂಡು ಅಲ್ಲೇ ಸಾಧನೆ ಮಾಡ್ಬೇಕು. ಅದೇ ಜಾಗದಾಗ ಮಾಡಬೇಕು. ಅಂದರೆ ದೈವಗಳಿರೋ ಸ್ಥಾನ ಇರಬೇಕಲ್ಲಿ, ದೈವಗಳಿರೋ ಸ್ಥಾನನೂ ಇರಬೇಕು. ಮತ್ತು ಇನ್ನೊಂದು ಅವ್ರ ಮಠಗಳು ಇರ್ತಾವಲ್ಲ, ಮಠ ಆಶ್ರಮ ಅಂತಲ್ಲಿ ರೂಮ್ ಇರ್ತಾವೆ, ಅಲ್ಲೇ ಮಾಡ್ಕೊಂಡು ಹೋಗ್ಬೋದು. ಮತ್ತು ಕೆಲವೊಂದಿಷ್ಟು ದೇವಸ್ಥಾನ ಇರ್ತಾವಲ್ಲ, ಅಂಥ ದೇವಸ್ಥಾನದೊಳಗೂ ಸಹಿತ ಸಾಧನೆ ಮಾಡ್ಕೊಂಡು ಹೋಗ್ಬೋದು. ಈಗ ಲಿಂಗ ಇರುತ್ತೆ, ಲಿಂಗದ ಮುಂದ್ಗಡೆ ಹಿಂಗೆ ದೇವ್ರ ಮೂರ್ತಿ ಇರ್ತಾವಲ್ಲ, ದೇವ್ರ ಮೂರ್ತಿ ಅಂತಂದ್ರೆ ಅವು ಪುರಾಣದೊಳಗೆ ಉಲ್ಲೇಖ ಇರುವಂಥ ಮೂರ್ತಿ ಇರ್ಬೇಕು. ಮತ್ತು ತುಂಬ ಪುರಾಣದೊಳಗೆ ಆ ಹೆಸರುಗಳು ಇರಬೇಕು. ಹೌದಾ? ಪುರಾಣದೊಳಗೆ ಹೆಸರು ಇಲ್ದಾನೆ ಕೆಲವೊಂದು ಮೂರ್ತಿಗಳು ಬರ್ತಾವಲ್ಲ, ಅಲ್ಲಿ ಏನಿರ್ತದೆ ನಿಜವಾಗಿ ದೇವ್ರು ಐತೋ ಏನು ದೇವ್ ಐತೋ ಯಾರಿಗೆ ಗೊತ್ತು. ಈಗ ಒಂದಿಷ್ಟು ಹೇಳ್ತಾರೆ ಹೆಸರು. ಏನು ಹೇಳ್ತಾರೆ ಅಂದ್ರೆ, ಈಗ ಯಾವುದೋ ಒಂದು ದೇವಿ ಹೆಸರು ಹೇಳ್ತಾರೆ. ಸರಿ. ಯಾವುದೋ ಇಲ್ಲಿ ರಸ್ತೆದಾಗ ಹೋಗೋ ಮುಂದೋ ಅಥವಾ ಯಾವುದೋ ಒಂದು ಗಿಡದ ತಳಗ ಕೆಲವೊಂದು ದೇವಿ ಹೆಸರು ಹೇಳ್ತಾರಲ್ಲ, ಹೌದು, ಅವು ಎಲ್ಲ ಏನದಾವ ಅಂದ್ರೆ ಅಲ್ಲಿ ಕೆಲವೊಂದು ಭೂತ ಪ್ರೇತ ಇರ್ತಾವೆ. ದೇವಿ ಅಂತ ಅವ್ರು ಮೋಸ ಮಾಡ್ತಾ ಇರ್ತಾವೆ, ನಾನೇ ದೇವಿ ಅಂತ ಹೇಳ್ತಿರ್ತಾವೆ. ಇನ್ನೂ ಒಂದು ಹೇಳ್ಬೇಕಂದ್ರೆ ಕೆಲವೊಂದು ಇದಕ್ಕೆ ಸಂಬಂಧಪಟ್ಟದ್ದು ಇನ್ನೊಂದು ವಿಡಿಯೋ ಮಾಡೋಣ ಅಂತ. ಸರಿ. ಈ ಕುಂಡ್ಲಿನಿಗೆ ಸಂಬಂಧಪಟ್ಟದ್ದು ಹೇಳ್ತೇನೆ. ಸರಿ. ಅಲ್ಲೇ ಕೆಲವೊಂದು ಕೆಟ್ಟ ಆತ್ಮಗಳು ಸೇರ್ಕೊಂಡು ಮನುಷ್ಯಗೆ ಏನೈತಿ ಹುಚ್ಚುತ್ತರ ಆಕಾರ ಆಗಕತ್ತೈತೆ. ಅದು ಆ ಕಾರಣದಿಂದ ಎಲ್ಲಂದ್ರಲ್ಲಿ ಸಾಧನೆ ಮಾಡೋಂಗಿಲ್ಲ, ಒಂದು ಕಡೆ ಕುಂತು ಮಾಡಬೇಕು. ಇದನ್ನು ನಮ್ಮ ಗುರುಗಳು ನನಗೆ ಹೇಳಿದ್ರು. ಮತ್ತು ಇಲ್ಲಿ ನಮ್ಮರ ಅದಾರಲ್ಲ ಸಾಧನೆ ಮಾಡೋರು, ಇದ್ರಾಗ ಒಬ್ಬರಿಗೆ ಅನುಭವ ಇದು ಆಗೈತಿ. ನನ್ನ ಮಾತು ಕೇಳಾರ್ದನ್ನ ಬೇರೆ ಕಡೆ ಹೋಗಿ ಮಾಡಿ ಎಲ್ಲೆಲ್ಲೂ ತಿರುಗಾಡಿ ಆಗಬಾರ್ದಾಗ ಒಂದು 2 ತಿಂಗಳು ದೇವ್ ಹಿಡ್ಕೊಂಡಂತ ತೊಂದರೆ ಆಗಿತ್ತು. ಮತ್ತು ಈಗ ನಾಟಕ ಆಗೈತೆ ಬಿಡ್ರಿ. ಹಿಂಗೆ ಈ ಸಾಧನೆ ಏನೈತಲ್ಲ, ಇದನ್ನು ಮಾಡ್ಬೇಕಾದ್ರೆ ಕೆಲವೊಂದಿಷ್ಟು ಸೇಫ್ಟಿ ಮಾಡ್ಕೋಬೇಕಾಗತ್ತೆ. ಯಂತ್ರ ಮಂತ್ರ ಇವೆಲ್ಲ ಅವಶ್ಯಕತೆ ಇಲ್ಲ ಅಂತ ಕೆಲವು ಮಂದಿ ಹೇಳ್ತಾರೆ. ಇವು ಅವಶ್ಯಕತೆ ನಮ್ಮ ಸಾಧನ ಸಿದ್ಧಿ ಆಗೋವರೆಗೂ ಬೇಕು, ಪ್ರೊಟೆಕ್ಷನ್ಗೆ ಬೇಕು. ಸೊ ನೆಕ್ಸ್ಟ್ ಈಗ ಅದರಲ್ಲೇನೆ ಗುರುಗಳೇ, ಕೆಲವರು ನದಿಗಳಲ್ಲಿ ನೀರಲ್ಲಿ ಕೂತು ಸಾಧನೆ ಮಾಡೋದು, ನದಿಗಳ ಪಕ್ಕ ಮಂತ್ರ ಸಾಧನ, ಅದಕ್ಕೆ ಬೇರೆ ಕುಂಡಲಿನಿಗೆ ಅದಕ್ಕೆ ಅದೇ ಬೇರೆ ಸಾಧನೆ, ಇದೇ ಬೇರೆ ಸಾಧನೆ ಮಾಡೋನು ಅಲ್ಲೇ ಕೊಕ್ಕ ನೀರಾಗ. ಓಕೆ. ಇದು ಕುಂಡಲಿನಿ ಸಾಧನೆ ಯಾವ ಸಮಯದಲ್ಲಿ ಮಾಡಿದ್ರೆ ಬೆಸ್ಟ್? ಇದನ್ನು ಹಿಂದೊಂದು ಹೇಳೇನ್ರಿ ನಾನು. ಇನ್ನೊಂದು ಸರಿ ಹೇಳ್ಬಿಡಿ. ಹಿಂದೊಂದು ಹೇಳೀನಿ. ಇವನ್ನೆಲ್ಲ ಬೆಳಗಿನ ಟೈಮ್ ಮಾಡ್ತಾರೆ ಬ್ರಹ್ಮ ಮುಹೂರ್ತದಾಗ. ಅದ್ರ ಟೈಮ್ 2:15 ಚಾಲು ಆಗುತ್ತೆ. 2:15 6 ಗಂಟೆ ತನಕ ಮಾಡ್ತಾರೆ ಸಾಧನ. ಆ ಟೈಮ್ನಾಗ ಮಾಡಿದ್ರೆ ಅದಕ್ಕೆ ತಾಕತ್ತು ಹೆಚ್ಚಾಗತ್ತೆ. ಮತ್ತು ಸಾಯಂಕಾಲ ಏನಪ್ಪ ಅಂದ್ರೆ 6:30 ಹಿಡಿದು 7:30 ಅಥವಾ 8 ಗಂಟೆ ತನಕ ಮಾಡ್ತಾರೆ. ಇನ್ನು ಕೆಲವರು ಮಂದಿ ಮಧ್ಯಾಹ್ನ ಟೈಮ್ ಮಾಡ್ತಾರೆ, 12ರಿಂದ 2 ಗಂಟೆ. ಮಧ್ಯಾಹ್ನ ಮಾಡೋದು ಕಡಿಮೆ, ಮಧ್ಯಾಹ್ನ ಮಾಡ್ಬೋದು. ಮತ್ತು ಯೋಗ ಮಾಡೋನು ಏನೈತಿ, ಸಿಕ್ಕದ್ದವನು ಸಿಕ್ಕಲ್ಲಿ ತಿನ್ನುವಂಗಿಲ್ಲ. ಇದನ್ನ ತಿನ್ಬೇಕು ಅಂತ ನಿಯಮ ಅದಾವ. ಅದು ಯೋಗ ಮಾಡೋರಿಗೆ ಗೊತ್ತಿರುತ್ತದ ಏನು ತಿನ್ಬೇಕು ಏನು ತಿನ್ನಬಾರ್ದು ಅಂತ ಅನ್ನುವಂಥದ್ದು. ಸೊ ರೆಗ್ಯುಲರಾಗಿ ಒಂದು ಶುದ್ಧಿ, ಒಂದು ಬೆಳಗ್ಗೆ ಮುಂಜಾನೆ ಸ್ನಾನಗಿನ ಮಾಡಿ ಒಂದು ಭಕ್ತಿಯಿಂದ ವಿಭೂತಿನೋ ಇಲ್ಲ ಏನೋ ಒಂದು ಪೂಜೆ ಮಾಡಿ ಆಮೇಲೆ ಕೂರಬೇಕು. ಇದು ಎಷ್ಟು ಸಮಯದವರೆಗೂ ಕೂರಬೇಕು? ಅದರ ಟೈಮ್ 3 ತಾಸು 36 ನಿಮಿಷ ಅಂತ ಐತಿ. 3 ತಾಸು ಕೂರಲೇಬೇಕು. 3 ತಾಸು 36 ನಿಮಿಷ. ಸೊ ಅದೇನು ನೀವು ಮಂತ್ರ ಕೊಟ್ಟಿರ್ತೀರಿ ಅದನ್ನು ಜಪ ಮಾಡ್ತಾ ಹೋಗೋದು. ಜಪ ಮಾಡೋದು ಕೆಲವೊಂದು ಪ್ರಾಣಾಯಾಮ ಬರ್ತವೆ, ಅವ್ನು ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಹಂಗೆ ಮಾಡ್ತಾ ಹೋದರೆ ಅಪ್ ಟು ಎಲ್ಲಿವರೆಗೂ ನೀವು ಹೇಳ್ತಾ ಇರೋದು 6 ತಿಂಗಳು, ಅಪ್ ಟು 6 ತಿಂಗಳಿಂದ ಹಿಡಿದು 3 ವರ್ಷದವರೆಗೂ. ಅಂದ್ರೆ ಹಿಂದಿನ ಜನ್ಮದಾಗ ಪುಣ್ಯ ಜಾಸ್ತಿ ಮಾಡಿಟ್ಟಿದ್ನ ಅಂದ್ರೆ ಜಲ್ದಿ ಬರುತ್ತೆ, ಜಲ್ದಿ ಆಗುತ್ತೆ. ಸ್ವಲ್ಪ ಕಡಿಮೆ ಇರ್ತಾರೆ ಲೇಟ್ ಆಗುತ್ತೆ, ಇನ್ನೂ ಕಡಿಮೆ ಲೇಟ್ ಆಗುತ್ತೆ. ಓಕೆ. ಬಟ್ ಪೂರ್ತಿ ಅದು 3 ವರ್ಷದೊಳಗೆ ಆ ಪುಣ್ಯ ಏನಿದ್ನಂದ್ರೆ ಅದು ಆಗಬೇಕು. ಅಂತ ಪುಣ್ಯ ಏನಿದ್ರೆ ಅವಾಗ ಈ ದೀಕ್ಷೆ ತೊಗೊಳಕ್ಕೆ ಬರೋದೇ ಇಲ್ಲ. ಅಂದರೆ ಇವ್ ಸಾಧನೆ ಕಂಪ್ಲೀಟ್ ಆಗೇ ಆಗ್ತದೆ, ಅವ್ರಿಗೆ ಆ ಒಂದು ದೈವದ ಕನೆಕ್ಷನ್ನು ಆಗೇ ಆಗ್ತದೆ. ದೈವ ಇಲ್ಲ, ಒಬ್ಬ ಗುರುವಿನ ಕನೆಕ್ಷನ್ ಆಗುತ್ತೆ. ಗುರು. ಬಟ್ ಇವ್ರು ಕೇಳಿದ್ದು ಯಾವುದೇ ಒಂದು ಪ್ರಶ್ನೆಗೂ ಆನ್ಸರ್ ಬರೋವಂಥದ್ದೇ ಒಂದು ಕನೆಕ್ಷನ್ ಆಕೈತೆ. ನಮ್ಮಲ್ಲಿ ಕನೆಕ್ಷನ್ ತೊಗೊಂಡವರು ಅದಾರ. ಅಂದ್ರೆ ಇತ್ತಿತ್ತಲಾಗಿ ಗೊತ್ತಾಗ್ಯಾವ ನನಗೆ ಕೆಲವೊಂದು. ಸೂಪರ್. ಇದೊಂದಷ್ಟು ಇನ್ನು ಕುಂಡಲಿನಿ ಜಾಗೃತಿ ಆದಂಥವ್ರು ಭೌತಿಕವಾಗಿ ಲಕ್ಷಣಗಳನ್ನು ಹೇಳ್ತಾನೆ. ಅದು ಹೆಂಗಿರುತ್ತೆ ಲಕ್ಷಣ ಅಂದ್ರೆ,
ಅವರು ಶರೀರದೊಳಗೆ ಹಠಯೋಗ ಸಂಪೂರ್ಣ ಮಾಡಿದವರಿದ್ರಂದ್ರೆ ಸುಗಂಧ ವಾಸನೆ ಬರ್ತಿರುತ್ತೆ ದೇಹದಿಂದ. ಅವ್ರು ಸ್ನಾನ ಮಾಡಲಿಲ್ಲ ಅಂದ್ರೆ 8 ನಮೂನಿ ವಾಸನೆ ಬರುತ್ತೆ. ಆದ್ರೆ 8 ನಮೂನಿ ವಾಸನೆ ಅಂದ್ರೆ ಅವನ ಇಚ್ಛೆ ಇದ್ದಂಗೆ ಅದು. ಕೆಲವೊಬ್ಬರಿಗೆ ಕಮಲ್ದ ಹೂವಿನ ವಾಸನೆ ಬರುತ್ತೆ, ಕೆಲವೊಬ್ಬರಿಗೆ ಈ ಇದು ಇರುತ್ತಲ್ಲ ಅದು ಕ್ಯಾರಿಗೆ ಹೂವು ಬರುತ್ತೆ ನೋಡ್ರಿ, ಮಲ್ಲಿಗೆ ಹೂವು. ಅಲ್ಲ ಕ್ಯಾರಿಗೆ ಹೂವು, ಜಾಜಿ ಮಲ್ಲಿಗೆ ಅಲ್ಲಲ್ಲ ಕ್ಯಾರಿಗೆ ಹೂವು ಅಂತ ಒಂದು ಬರುತ್ತೆ, ಅದರ ವಾಸನೆ ಬರುತ್ತೆ. ಅದು ಅನುಭವ ಆಗೈತೆ. ಅದರ ವಾಸನೆ ಬರುತ್ತೆ. ಓಕೆ. ಅಷ್ಟು ದೂರ ಕುಂತಿದ್ರು ಇಲ್ಲಿಗೆ ಬರ್ತಾರತ್ತೆ. ಸಂಪಿಗೆ ಹೂವು ಇಲ್ರಿ, ಗಂಧದ್ದು ಇದು ಶ್ರೀಗಂಧ ಅದರದ್ದು ಬರುತ್ತೆ. ಮತ್ತು ಹಳ್ಳಿ ಈ ಇದನ್ನ ಗುಗ್ಗಳ ಹೊಗೆ ಹಾಕ್ತಾರಲ್ಲ, ಹಾಲು ಧೂಪ ಹಾಕ್ತಾರಲ್ಲ, ಅದ್ರ ವಾಸನೆ ಬರುತ್ತೆ. ಹಿಂಗೈತೆ ಒಟ್ಟು 8 ನಮೂನಿ ವಾಸನೆ ಬರ್ತದ. ಅವ್ರ ಸಿದ್ಧಿಗಳ ಮೇಲೆ ಅದು ಅತಿ ತೀಕ್ಷ್ಣವಾದಂಥದ್ದು ಏಲಕ್ಕಿ ಇರುತ್ತಲ್ಲ, ಏಲಕ್ಕಿ ವಾಸನೆ ಒಳಗನ ಅತಿ ತೀಕ್ಷ್ಣ ಆಗತ್ತದ. ಓಕೆ. ಜಜ್ಜಿದಾಗಿ ಬರ್ತಲ್ಲ ಆ ಟೈಪ್ ವಾಸನೆ ಬರುತ್ತೆ. ಇದು ಯಾರು ಹಠಯೋಗ ಮಾಡಿದವನಿಗೆ ಮಾತ್ರ ಇದು ಬರೋದು. ಓಕೆ. ಉಳಿದ ಯೋಗ ಮಾಡಿದವ್ರು ಹೇಳಕತ್ತಿಲ್ಲ ನಾನು. ಅಂದ್ರೆ ಮೈಯಲ್ಲಿ ಆ ಸ್ಮೆಲ್ ಪರಿಮಳ ಬಂದ್ಬಿಡುತ್ತೆ, ಬರಕತ್ತ. ಆ ಯೋಗ ಮಾಡಿದ್ರ ಅಂದ್ರೆ ಅವ್ರ ಹತ್ರ ವಾಸನೆ ಬರತತ್ತೆ. ಕೆಲವೊಂದು ಈಗೇನು ಕಸ್ತೂರಿ ಅಂತ ನಾವು ಕರಿತೀವಿ, ಅದೊಂದು ಪ್ರಾಣಿ ಅದೊಂದು ಪ್ರಾಣಿಯಲ್ಲಿ ಕಸ್ತೂರಿ ಅನ್ನೋ ವಾಸನೆ ಬರುತ್ತೆ. ಸೇಮ್ ಆ ಥರ ಮನುಷ್ಯನಲ್ಲೇ ಆ ಥರ ಪರಿಮಳ ಅದು ಬರಕತ್ತ, ದೇಹದಿಂದ ಬರುತ್ತೆ. ಹಂಗೆ 8 ನಮೂನೆ ಬರುತ್ತೆ. ಇನ್ನು 4 ನನಗೆ ನೆನಪಿಗೆ ಬರೋಲ್ವ. ಇವು ಏನದಾವ ಈ ಟೈಪ್ ವಾಸನೆ ಬರ್ತಿರುತ್ತೆ. ಮತ್ತು ವಾಸನೆ ಸಣ್ಣ ಪ್ರಮಾಣ ಇರಂಗಿಲ್ಲ, ಅದು ದೊಡ್ಡ ಪ್ರಮಾಣದಾಗ ಬರ್ತಿರುತ್ತೆ. ಸೊ ಎಲ್ಲರಿಗೂ ಪಕ್ಕದಲ್ಲಿ ಇರೋರಿಗೆ ಅದು ಸ್ಮೆಲ್, ಯಾರೋ ಸೆಂಟ್ ಹಾಕೊಂಡು ಬಂದವ್ರೇನೋ ಅನ್ನೋ ಥರ ಇದು ಫೀಲಿಂಗ್ ಆಗುತ್ತೆ. ಇದು ಹಠಯೋಗ ಪೂರ್ಣ ಮುಗಿಸಿದವನಿಗಿದೆ, ಉಳಿದ ಯೋಗ ಮುಗಿಸಿದವರಿಗೆ ಬರಂಗಿಲ್ಲ. ಅಂದರೆ ಇದೇನು 3 ವರ್ಷ ಅಂತ ಹೇಳಿದ್ದೀರಿ, ಅಷ್ಟು ಕಂಪ್ಲೀಟ್ ಆದಮೇಲೆನಾ ಹಠಯೋಗ ಸಂಪೂರ್ಣ ಮುಗಿಬೇಕಾದ್ರೆ ಕೆಲವೊಂದಿಷ್ಟು ಮಂದಿ 3 ವರ್ಷ 6 ವರ್ಷ 9 ವರ್ಷ 12 ವರ್ಷ ತೊಗೊತಾರೆ. ಸೊ ಅದು ಸಮಯ ತಗೊಂತದೆ. ಕನಿಷ್ಠ ಅಧಿಕಾರಿ ಇದ್ದ ಅಂತಂದ್ರೆ 12 ವರ್ಷ ಹೋಗುತ್ತೆ. ಮತ್ತು ಸ್ವಲ್ಪ ಇದು ಮೀಡಿಯಮ್ ಇತ್ತಂದ್ರೆ 9, ಇನ್ನೂ ಸ್ವಲ್ಪ ಅವನಲ್ಲಿ ತಾಕತ್ತು ಹೆಚ್ಚತ್ತಪ್ಪ ಅಂತಂದ್ರೆ 6, ಅತಿ ಉತ್ತಮ ಅಧಿಕಾರಿ ಇದ್ದ ಅಂತಂದ್ರೆ 3.5 ವರ್ಷ ಹೋಗ್ತೈತೆ. ಆದ್ರೆ 3 ವರ್ಷ ಹೆಚ್ಚಾಗಿ ಮುಗಿಸೋದು ಕಡಿಮೆ. ಹಂಗೆ ಮುಗಿಸ್ಬೇಕಾದ್ರೆ ಅವತಾರ ಪುರುಷ ಆಗಿರ್ಬೇಕು, ಅವತಾರ ಎತ್ಕೊಂಡು ಬಂದಿರ್ಬೇಕು. ಅದ್ರ ಸಲುವಾಗಿ ಅಂಥವನ್ನ ಮುಗಿಸ್ತಾನೆ. ಇನ್ನುಳಿದವರು 6, 9, 12 ಹಿಂಗೆ ಹೋಗುತ್ತೆ. ಸೊ ಇದು ಭೌತಿಕವಾಗಿ ಒಂದು ದೇಹ ಇನ್ನೂ ಅದಾವೆ. ಭೌತಿಕವಾಗಿ ಈಗ ಬೇರೆ ಈಗ ರಾಜಯೋಗ ಇರ್ಬೋದು ಅಥವಾ ಬೇರೆ ಯೋಗ ಇರ್ತೈತಲ್ಲ, ಅದನ್ನು ನಾವು ಸಂಪೂರ್ಣ ಮಾಡಿದ್ದ ಅಂದ್ರೆ ಅವನ ಶರೀರದೊಳಗೆ ಯಾವ ವಾಸನೆನೂ ಬರೋಂಗಿಲ್ಲ. ಅವನು ಸ್ನಾನ ಮಾಡಿರಲಿಲ್ಲ ಅಂದ್ರೂ ಸಹಿತ ಯಾವ ವಾಸನೆನೂ ಬರೋಂಗಿಲ್ಲ. ಸುಗಂಧ ಅಂತೂ ಬರೋಂಗಿಲ್ಲ, ದುರ್ಗಂಧನೂ ಇರೋಂಗಿಲ್ಲ ಅಲ್ಲಿ. ಅಂದರೆ ನ್ಯೂಟ್ರಲ್ ಇರುತ್ತೆ, ಏನೂ ಬರೋಂಗಿಲ್ಲ. ಓಕೆ. ಮತ್ತು ಅದೇನಪ್ಪ ಕುಂಡಲಿನಿ ಸಾಧನೆ ಏನಪ್ಪ ಅಂದ್ರೆ ಮಾಡಿರಲಿಲ್ಲ ಅಂದ್ರೆ ಅವ್ರ ಶರೀರದೊಳಗೆ ದುರ್ಗಂಧ ಬರ್ತಿರುತ್ತೆ. ಮತ್ತು ಅತಿ ಹೆಚ್ಚಿನ ಪ್ರಮಾಣ ದುರ್ಗಂಧ ಬರ್ತಿತ್ತು ಅಂದ್ರೆ ಅಲ್ಲಿ ಯಾವುದೋ ಭೂತನೋ ಪ್ರಯತ್ನ ಅಟ್ಯಾಕ್ ಆಗಿರುತ್ತೆ. ಕೆಲವು ಮಂದಿ ಸ್ನಾನ ಮಾಡಿ ಬಂದ ನಂತರ ಅವ್ರ ಮೈಯಾಗಿದ್ದ ದುರ್ಗಂಧ ಬರ್ತಿರುತ್ತೆ. ಹಂಗೆ ಬರ್ತಿತ್ತಪ್ಪ ಅಂದ್ರೆ ಅಲ್ಲಿ ಯಾವುದೋ ಭೂತನೋ ಪಿಸಾಚನ ಹಿಡ್ಕೊಂಡಿರುತ್ತೆ. ನೆಗೆಟಿವ್ ಶಕ್ತಿ ಅವ್ನಿಗೆ ಅಲ್ಲಿ ಅಟ್ಯಾಕ್ ಆಗೈತೆ, ಅದಕ್ಕೆ ಆ ವಾಸನೆ ಬರ್ತಿರುತ್ತೆ. ಆಗ ಸ್ನಾನ ಮಾಡಿ ಬಂದಿರ್ತಾನೆ, ಆದರೂ ಆ ನಮ್ಮನೆ ವಾಸನೆ ಬರ್ತೈತಿ ಅಂದ್ರೆ ಅದು ಯಾವುದೋ ನೆಗೆಟಿವ್ ಶಕ್ತಿನ ಹಿಡ್ಕೊಂಡಿರುತ್ತೆ. ಇದು ಕುಂಡಲಿನಿ ಜಾಗೃತಿ ಆದವ್ರದ್ದು ಮತ್ತು ಆಗದೆ ಇದ್ದವ್ರ ಲಕ್ಷಣಗಳು ಇವು. ಸೊ ಇಷ್ಟು ಕಾಣಿಸುತ್ತೆ ನಾವು ಕಣ್ಣಿಡಿ ಭೌತಿಕವಾಗಿ ಇದು ಕಾಣುತ್ತದೆ. ಮತ್ತು ಕುಂಡಲಿನಿ ಜಾಗೃತಿ ಅದು ಆಗಿತ್ತಪ್ಪ ಅಂತಂದ್ರೆ ಅವ್ರ ಕಣ್ಣೊಳಗೆ ಒಂದು ಬೆಳಕಿರುತ್ತೆ, ಕಾಂತಿ. ಮತ್ತು ಅವ್ರನ್ನ ನೋಡಿದ್ರೆ ಮತ್ತೆ ನೋಡ್ಬೇಕು ಅನ್ಸುತ್ತೆ, ಒಂದು ಆಕರ್ಷಣೆ ಇರ್ತೈತೆ. ಇವು ಕುಂಡಲಿನಿ ಜಾಗೃತಿ ಆದಂಥವ್ರು ಭೌತಿಕವಾಗಿ ಕಾಣುವಂಥ ಲಕ್ಷಣಗಳು ಇವು. ಹೊರಗಡೆ ಕಾಣ್ತವೆ, ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೆ ಕಾಣ್ತವೆ. ಏನು ಒಳಗಡೆ ಲಕ್ಷಣ ಕೆಲವು ಅದಾವು. ಒಳಗಲ ಲಕ್ಷಣಗಳನ್ನ ಏನಪ್ಪ ಅಂತಂದ್ರೆ ಅವು ಮಾಡಿದವ್ರಿಗೆ ಗೊತ್ತಿರ್ತಾವೆ. ನಾನು ಹೇಳಂಗಿಲ್ಲ ಅವನ್ನ. ಯಾಕೆ ಹೇಳಂಗಿಲ್ಲ ಅಂದ್ರೆ ಎಷ್ಟು ಹೇಳ್ಬೇಕು ಅದಕ್ಕೊಂದು ಲಿಮಿಟ್ ಐತೆ. ಆ ಲಿಮಿಟ್ ಪ್ರಕಾರ ಏಟು ಹೇಳ್ಬೇಕು ಅಷ್ಟು ಹೇಳ್ತೇನೆ ನಾನು. ಸೂಪರ್. ಸೊ ಇದು ತುಂಬ ಚೆನ್ನಾಗೈತೆ. ಈಗ ತುಂಬ ಜನ ನಿಮ್ಮನ್ನು ಭೇಟಿ ಮಾಡಬೇಕು ಅನ್ನೋರಿಗೆ ಒಂದು ಸಣ್ಣದಾಗಿ ಒಂದು ಈಗ ವಾಟ್ಸಪ್ಪಲ್ಲಾದರೂ ಸರಿನೋ ಹೆಂಗೆ ಅವರು ನಿಮ್ಮನ್ನು ಸಂಪರ್ಕ ಮಾಡ್ಕೊಂಡೇ ಬರಬೇಕು ಅನ್ನೋರಿಗೆ ಏನು? ಈಗ ನನಗೆ ಏನೈತಿ ಫೋನ್ನಾಗಲಿ ಅಥವಾ ಮತ್ತೊಂದ್ರಾಗಲಿ ಲಿಂಕ್ ಹಾಕಿನಾಗ ಫೋನ್ ಹಚ್ಚಿದ್ರೆ ಫೋನ್ ಎತ್ತಂಗಿಲ್ಲ ನನಗೆ ಜನಸಂಪರ್ಕ ಬೇಡ. ನಮ್ಮ ಸಾಧನ ಕೆಡ್ತಾವೆ ಇಲ್ಲಿ. ಅದಕ್ಕೆ ಇಲ್ಲಿವರೆಗೆ ನಾ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಕುಂತಿರೋದು. ಈಗ ಅಲ್ಲಿ ಏನೈತಿ ನನಗೆ ದಿನಕ್ಕೊಮ್ಮೆ ನಾ ವಾಟ್ಸಪ್ ಆನ್ ಮಾಡ್ತೀನಿ. ಅದಕ್ಕೆ ವಾಟ್ಸಪ್ಪಿಗೆ ವಾಯ್ಸ್ ಮೆಸೇಜರ ಆಗಲಿ ಅಥವಾ ಬರದಾರ ಮೆಸೇಜ್ ಹಾಕಿದ್ರೆ ನೋಡ್ತೀನಿ. ಅದು ನಿಮ್ಗೆ ಸಮಯ ಸಿಕ್ಕಿದಾಗ ನೋಡಿ ರಿಪ್ಲೈ ಮಾಡ್ತೀರಾ? ಇಲ್ಲ, ರಾತ್ರಿ ಒಂದು ಟೈಮ್ ಚಾಲೂ ಮಾಡತ್ತೇನೆ ನಾನು. ಸರಿ. ಯಾವಾಗಾದರೂ ಒಮ್ಮೆ ಅಥವಾ ಒಂದು ಎಲ್ಲಾರ ಹೊರಗಡೆ ಹೋಗಿದ್ದೆ ಊರಿಗೆ ಹೋಗಿದ್ದೆ ಅಂದ್ರೆ ಸರಿ 1 ದಿನ 2 ದಿನ ನೋಡಿರ್ಲಿಕ್ಕಿಲ್ಲ. ಅದನ್ನು ಆನ್ ಮಾಡಿದಾಗ
ಅದು ಬಂದರೆ ಅದಕ್ಕೆ ರಿಪ್ಲೈ ಇರ್ತದೆ. ಹೊಳ್ಳಿ ನೋಡ್ತೀನಿ. ಅದು ನನಗೆ ವಾಟ್ಸಪ್ ನೋಡಿದ ಮ್ಯಾಗ ಹಾಂ, ರಿಪ್ಲೈ ಮಾಡ್ಬೇಕನ್ಸರ್ ಮಾಡೇ ಬಿಡ್ತೀನಿ. ಇಲ್ಲಾಂದರೆ ಬೇಡ ಅಂದರೆ ಬಿಟ್ಬಿಡ್ತೀರ. ಇಲ್ಲ ಅಂದ್ರೆ ಅಲ್ಲೇ ಇರ್ತವೆ. ಆಯಿತು. ನನಗೆ ಫೋನ್ ಮಾತಾಡ್ಕೊಂಡ್ಕೊಂಡ್ರೆ ಆಗೋದಿಲ್ಲ ರೀ. ಅದಕ್ಕೆ ವಾಟ್ಸಪ್ ಮೆಸೇಜ್ ಹಾಕ್ಬೋದು ಅಷ್ಟೇ. ಮತ್ತಿಲ್ಲ ಅಂದ್ರೆ ಇನ್ನು ಬೇರೆ ರೀತಿಯಿಂದ ನಾನು ಕಾಂಟ್ಯಾಕ್ಟ್ ಮಾಡೋಕ್ಕಂತೂ ಆಗೋದಿಲ್ಲ. ಇಲ್ಲಿ ಬಂದ್ರಪ್ಪ ಆ ಹುಡುಗರು ಇಲ್ಲಿ ತನಕ ಬಿಡೋದು ಇಲ್ಲ. ಯಾಕೆ ಬಿಡೋದಿಲ್ಲ ಅಂದ್ರೆ ನನಗೆ ಇಲ್ಲೇ ನಂದು ಏಕಾಂತಕ್ಕೆ ತೊಂದರೆ ಆಗುತ್ತೆ. ಈಗ ಜಾಸ್ತಿ ಮಾತಾಡ್ಕೊಂತೋದ್ರೆ ಅವ್ನ ಬಾಯಾಗಿಂದ 50% ಶಕ್ತಿ ಅಲ್ಲೇ ಹೋಗುತ್ತೆ. ಹೌದು. ಕಣ್ಣಾಗಿಂದ ಸ್ವಲ್ಪ ಹೋಗುತ್ತೆ. ಹೌದು. ಮತ್ತು ಹಿಂಗಾದ್ಮೇಲೆ ಅವು ಯೋಗ ಸಾಧನ ಕುಂತ್ನಾರ ಚಿತ್ತ ಏಕಾಗ್ರ ಆಗಂಗಿಲ್ಲ. ಡಿಸ್ಟರ್ಬ್ ಆಯಿತು. ಸಾಧನ ಏನದ ಕೆಟ್ಟ ಹೋಕ್ಕವು. ಯಾವುದೋ ಒಬ್ಬ ಯೋಗ ಸಾಧಕನ ಕೆಡಿಸ್ಬೇಕಂದ್ರೆ ಅವ್ನು ಜಾಸ್ತಿ ಮಾತಾಡ್ಸ್ಬೇಕು. ಅವ್ನು ಜಾಸ್ತಿ ಮಾತಾಡ್ಸಿದ್ರೆ ಅವ್ನು ಕೆಟ್ಟ ತಾನ ಹೋಗ್ತಾನೆ. ಇದೊಂದು ನೋಡಿ, ಇದೊಂದು ಸೀಕ್ರೆಟಾಗಿ ಹೇಳಿದ್ರಿ ನೀವು. ಅದಕ್ಕೆ ಅದನ್ನು ಮಾಡೋರು ಮೌನ ಇರ್ತಾರೆ ಹೆಚ್ಚಾಗಿ. ಇಲ್ಲ ಜನಸಂಪರ್ಕ ದೂರ ಇರ್ತಾರೆ. ಹಾಂ, ತುಂಬ ಒಳ್ಳೆಯದಾಯಿತು. ಯಾಕಂದರೆ ನಮ್ಮ ವೀಕ್ಷಕರು ಸುಮಾರು ಜನ ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಂತ ತುಂಬ ನಮ್ಮನ್ನು ಸಂಪರ್ಕ ಮಾಡೋರು. ಬಟ್ ಈಗ ನೀವೇ ಹೇಳಿದ್ದು ಒಳ್ಳೇದಾಯ್ತು. ಇದು ಸೊ ವಾಟ್ಸಪ್ ಮುಖಾಂತರ ವಾಯ್ಸ್ ಮೆಸೇಜಲ್ಲಿ ಕಳಿಸ್ಲಿ. ಇದು ಒಂದು ಹೇಳೋದು ಮುಖ್ಯವಾಗಿ ಹೇಳೋದೈತ್ರಿ. ಹಾಂ, ಈಗಿಲ್ಲೇ ನನ್ನ ಹತ್ರ ಕೆಲವು ಮಂದಿ ಬಂದಿರ್ತಾರೆ. ಸಾಧನ ತೊಗೊಂಡಿರ್ತಾರೆ. ಮಾಡ್ತಿರ್ತಾರೆ. ಸಾಧನ ಹಾಕಿರ್ತಾವೆ. ಹಿಂದಿನ ಒಂದು ಯಾವುದೋ ಒಂದು ವಿಡಿಯೋದೊಳಗೆ ಹೇಳಿದ್ದು ನೋಡಲ್ಲ ನಾನು. ಏನಂತ ಅದು ನನಗೇನಾರು ಸರಿ ಕಾಣಲಿಲ್ಲ ಅಂತ ದೀಕ್ಷಾ ಕೊಟ್ಟು ಭಾಳ ತೊಗೊತೀನಿ ಅಂತ. ಹಂಗೆ ಕೆಲವು ಮಂದಿ ನಾನು ರಿಟರ್ನ್ ತೊಗೊಂಡಿನಿ. ತೊಗೊಂಡ್ರ ಅವರಿಗೆ ಅನುಭವ ಆಗ್ತಿರುವಂಥವು ಸಹಿತ ನಿಂತಾವು. ಹಾಂ, ಅಂದರೆ ಯಾರೋ ಸಾಧನೆ ಇಲ್ಲಿಂದ ಮಾಡ್ಕೊಂಡು ಆಚೆ ಹೋದ್ಮೇಲೆ ಅವರು ನೀವು ಹೇಳಿದ ಲೈನ್ ಬಿಟ್ಟು ಬೇರೆ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಇದ್ದಾಗ ಅದೇನು ಶಕ್ತಿ ಅವ್ರು ಪಡೆದಿರ್ತಾರೆ ಅದನ್ನು ಅಷ್ಟನ್ನು ನೀವು ರಿಟರ್ನ್ ತೊಗೊಂತೀನಿ. ಮತ್ತು ಇನ್ನೊಂದು ಇದನ್ನು ರಿಟರ್ನ್ ತೊಗೊಳ್ಳುವಂಥ ವಿದ್ಯೆ ನಮ್ಮ ಸಂಪ್ರದಾಯದಾಗ ಮಾತ್ರ ಐತೆ. ಬೇರೆ ಸಂಪ್ರದಾಯಗಳು ಬೇರೆ ಬೇರೆ ಕಡೆ ಭಾಳ ಅದಾವು. ಅಲ್ಲಿ ಇಲ್ಲಿದು ಈ ಮಾತು ನಾ ಹೇಳಕತ್ತಿಲ್ಲ, ನಮ್ಮ ಗುರುಗಳ ಹೇಳ್ಯಾರ ನಮ್ಗೆ. ಇದನ್ನು ತೊಗೊಳೋದು ಹಿಂದಕ್ಕೆ ತೊಗೊಳ್ಳೋವಂಥದ್ದು ಏನೈತಿ ಮೆಥಡ್ ನಮ್ಮದ್ರ ಮಾತ್ರ ಐತಪ್ಪ, ಬೇರೆ ಕಡೆ ಎಲ್ಲಿ ಇಲ್ಲ ಅಂತ ಅವ್ರ ಹೇಳ್ಯಾರ. ತೊಗೊಂಡು ಆಚೆ ಹೋದ್ಮೇಲೂ ಅಷ್ಟೇ ನಿಯಮಗಳಾಗೆ ಅವರು ಶುದ್ಧಿಯಿಂದ ಹೋದ್ರೆ ಮಾತ್ರನೇ ಅದು ಉಳಿತದೆ ಅವ್ರ ಹತ್ರ. ಇಲ್ಲ ನನಗೆ ಸರಿ ಕಾಣಲಿಲ್ಲ, ಅವ್ರ ವರ್ತನೆ ಏನಾರ ಬೇರೆ ಕಾಣಕತ್ತು ಅಂತ ಅದನ್ನು ಅವ್ರು ಹೇಳೇ ತೊಗೊಳತ್ತೆ. ಹಂಗೆ ಸುಮ್ಮನೆ ಏನು ತೊಗೊಳಂಗಿಲ್ಲ. ಅವ್ರು ಹೇಳ್ತೈತೆ ರಿಟರ್ನ್ ತೊಗೊತೀನಿ ಅಂತೇಳಿ ತೊಗೊಂಡು ಅವ್ರೇನೋ ಅಷ್ಟರಲ್ಲಿ ತಿದ್ಕೊಂಡ್ರೆ ಒಳ್ಳೇದು. ತಿದ್ಕೊಂಡಿಲ್ಲ ಅಂದರೆ ಮತ್ತೆ ಇನ್ನೊಂದ್ಸರಿ ತೊಗೊಂಡ್ಬಿಡ್ತಾರೆ. ಇಲ್ಲ ಅಂದ್ರೆ ಕೆಲವೊಂದಿಷ್ಟ ಅವ್ರು ಸಾಧನೆ ಮಾಡಿದ್ರು ಏನೋ ಆಗಲಾರ್ದಂಗೆ ಬಂದ್ ಮಾಡೋಕ್ಕೂ ಬರುತ್ತೆ. ಹೌದಾ? ಇಂಥ ಒಂದಿಬ್ಬರಿಗೆ ಆಗೈತೆ ಅಲ್ಲೇ ಈಗ. ಅಂದರೆ ಇದು ಕಂಟ್ರೋಲ್ ನಿಮ್ಮ ಹತ್ರ ರಿಮೋಟ್ ಇದೆ. ರಿಮೋಟ್ ಕಂಟ್ರೋಲ್ ಥರ ಆಚೆ ಹೋದ್ರೂ ಕೂಡ ಕಂಟ್ರೋಲ್ ಮಾಡೋಷ್ಟು ನೀವು ಇದ್ದೀರಾ. ಈಗ ಆಗ್ತಾರೋ ನಮ್ಮ ಒಂದು ಪ್ರಕೃತಿನಲ್ಲಿ ಆಗ್ತಾರೋ ಭೂಕಂಪಗಳಾಗ್ಬೋದು, ಒಂಥರ ನೀರಿಂದು ಅತಿಯಾದ ಮಳೆ, ಅತಿಯಾದ ಬಿಸಿ, ಸಾಕಷ್ಟು ಭೂಮಿಯಲ್ಲಿ ತುಂಬ ಚೇಂಜಸ್ ಕಾಣಿಸ್ತಾ ಇದೆ. ಈಗ ಚೈನಾದಲ್ಲಿ ಕೂಡ ಮೊನ್ನೆ ಭೂಕಂಪ ಆಯಿತು. ಅದಾದಮೇಲೆ ಬಾಂಗ್ಲಾದೇಶದಲ್ಲಿ ಕೂಡ ಸ್ವಲ್ಪ ಗಲಾಟೆಗಳು ಶುರು ಆಗ್ತಾ ಇದ್ದಾವೆ. ಒಂಥರ ಇಲ್ಲಿ ಏನೋ ಒಂಥರ ಡಿಸ್ಟರ್ಬ್ ಆಗ್ತಾ ಇದೆ. ಇದನ್ನು ನೋಡ್ಕೊತ ಸಾಕಷ್ಟು ಜನ ಇದು ಅಂತ್ಯಕಾಲ ಬಂದೈತೆ, ಪ್ರಳಯ ಆಗ್ತಾ ಇದೆ ಅನ್ನೋ ಒಂದು ಸೂಚನೆ ಐತೆ. ಸೊ ಇದ್ರ ಬಗ್ಗೆ ಪ್ರಳಯ ಆಗುತ್ತಾ ಇಲ್ಲ ನೀವೇನು ನಿಮ್ಮ ಒಂದು ದೃಷ್ಟಿಯಲ್ಲಿ ಏನು ನೋಡ್ತಾ ಇದ್ದೀರಾ, ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಿ. ಇದು ಏನು ನೀವು ಹೇಳಕತ್ತಿರಲಿ ಈಗ, ಅದು ಎಲ್ಲೇ ಭೂಕಂಪ ಆಯ್ತು, ಎಲ್ಲೇ ಏನೋ ನೀರಾಗ ಮುಣಿಗ್ತು ಅಂತೇಳಿ ಹಿಂಗತೆ ಅಲ್ಲೆಲ್ಲೆಲ್ಲೆಲ್ಲೇ ಎಲ್ಲ ಕಡೆ ನಡೀತಾವ್ರಿ ಇವು. ಎಲ್ಲೆಲ್ಲೇ ಪಾಪ ಹೆಚ್ಚಿರ್ತೈತಿ ಅಲ್ಲಿ ಅದು ಮುಣಗೋದು, ಪುಣ್ಯ ಹೆಚ್ಚೋದು ಇರೋದು. ಇದು ಈಗಲ್ಲ, ಇದು ಎಷ್ಟೋ ಯುಗದಿಂದ ಹಿಂಗೆ ನಡೆದೈತಿ. ಆದ್ರೆ ಕಲಿಯುಗ ಅಂತ್ಯ ಅಂತೂ ಏನಾಯ್ತಿಲ್ಲ, ಈಗ ಸದ್ಯ ಆಗಂಗಿಲ್ಲ. ಯಾಕೆ ಆಗಂಗಿಲ್ಲ ಅಂತ ಅನ್ನೋದು ನಿಮ್ಗೆ ಆಧಾರ ಕೊಡ್ತೀನಿ. ಅಷ್ಟು ಇಲ್ಲೇ ಭವಿಷ್ಯ ಮಹಾಪುರಾಣದಾಗ ವೇದವ್ಯಾಸರು ಏನು ಹೇಳ್ಯಾರಂದ್ರೆ, ಕಲಿಯುಗದ್ದು ಒಂದನೇ ಪಾದ ಮನುಷ್ಯ 3.5 ಮಳ ಎತ್ತರ ಇರ್ತಾನೆ, 100ರಿಂದ 120 ವರ್ಷ ಬದುಕ್ತಾನೆ ಅಂತ ಹೇಳ್ಯಾರ. ಮತ್ತು ಇಲ್ಲಿ ಕಲಿಯುಗ ಚಾಲುವಾಗಿ 5,000 ಚಿಲ್ಲರ ವರ್ಷ ಆಯ್ತು. ಮತ್ತು ಒಂದನೇ ಪಾದನ ಪೂರ ಮುಗಿದಿಲ್ಲ. ಮತ್ತು ಅಂದ್ಮ್ಯಾಗ ಅದು ಏನಪ್ಪ ಅಂದ್ರೆ ಯುಗ ಅಂತ ಹೆಂಗೆ ಆಕೈತೆ. ಇದು ಕಲಿಯುಗದ್ದು ಒಂದು ಪಾದ ಹಿಂಗೆ ನಡೀತು. ಇನ್ನು 2ನೇ ಪಾದಕ್ಕೆ ಮನುಷ್ಯ 1.5 ಮಳ ಹಾಕ್ಕಾನ. ಮನುಷ್ಯನ ಆಯುಷ್ 50ರಿಂದ 60 ವರ್ಷ ಆಗುತ್ತೆ. ಆ ಟೈಮ್ ಇನ್ನೂ ಬಂದಿಲ್ಲ. ಮನುಷ್ಯ 3.5 ಮಳ ಎತ್ತರನ ಅದಾನ. ಹೌದು, 1.5 ಮಳ ಅಂತೂ ಆಗಿಲ್ಲ, ಇನ್ನೂ ಇಲ್ಲ. ಇದು ಮುಗಿದ ಮೇಲೆ ಮುಂದೆ ಈ ಭವಿಷ್ಯ ಪುರಾಣದಾಗ ಇದ್ದದ್ದು ಮಾಹಿತಿ ನಿಮಗೆ ಕೊಡಕತ್ತೀನಿ ನಾನು. ಸರಿ. ಕಲಿಯುಗದ 3ನೇ ಪಾದಕ್ಕೆ ಮನುಷ್ಯ 1.5 ಮಳದಕ್ಕಿಂತ ಕಡಿಮೆ ಹಾಕ್ಕಾನ. ಅಂದರೆ 1.5 ಅಡಿಗಿಂತ ಕಮ್ಮಿ. 1.5 ಮಳ ಅನ್ರಿ, 1.5 ಮಳದಕ್ಕಿಂತ ಕಡಿಮೆ ಹಾಕನ. ಆವಾಗ ಅವನ ಆಯುಷ್ಯ ಎಷ್ಟು ಇರ್ತೈತಪ್ಪ ಅಂದ್ರೆ 25ರಿಂದ 30 ವರ್ಷ, 35 ವರ್ಷ ಹಿಂಗಿರುತ್ತೆ.
ಮತ್ತು ಆಯುಷ್ಯ ಕಡಿಮೆ ಆಯ್ತು, ಆಳತಿ ಕಡಿಮೆ ಆಯ್ತು. ಹ್ಞೂ ಅದರ ನಂತರ ಕಲಿಯುಗದ 4ನೇ ಪಾದಕ್ಕೆ ಮನುಷ್ಯ ಒಂದು ಗೇಣು ಹಾಕ್ಕಾನ. ಓಕೆ. 16ರಿಂದ 18 ವರ್ಷ ಇರುತ್ತೆ ಅಂತೇಳಿ ವೇದವ್ಯಾಸರು ಅದ್ರಾಗ ಪುರಾಣದಾಗ ಬರ್ದಾರ. ಅದನ್ನು ಅವ್ರು ಬರ್ದಾರೋ ಅಥವಾ ಏನು ಬೇರೆದವ್ರು ಬರ್ದಾರೋ ಈ ನಂತರ ಮುಂದೆ ಏನಾಗೈತಿ. ಬಟ್ ಭವಿಷ್ಯ ಪುರಾಣದಲ್ಲಿ ಈ ಒಂದು ದಾಖಲೆ ಇದೆ, ಐತಿ ಅದು. ಮತ್ತು ಅವ್ರು ಬರೆದಂಥ ಪುರಾಣಗಳು ಹೆಂಗೆ ಸುಳ್ಳಾಕ್ಕವು. ಈ ಮಹಾಭಾರತನ ಗಣಪತಿ ಕಡೆಯಿಂದ ಬರ್ಸಿಸಾರ ಅವರು. ವೇದವ್ಯಾಸರು ಹೇಳ್ತಿದ್ರು ಅದನ್ನು ಕೆಳಗೆ ಗಣಪತಿ ಬರಿತಿದ್ನಂತ. ಅದು ಜಾಗ ಐತಲ್ಲ ಆ ಕಡೆ ಉತ್ತರ ಭಾರತದಾಗ ಒಂದು ಜಾಗ ಐತೆ ಇದು ಹಿಮಾಲಯದಾಗ, ಅಲ್ಲೇ ಅದು ಹೇಳ್ತಾರೆ. ಅಲ್ಲಿ ಹಿಂಗೆ ಬರ್ಸಿದ್ದಿಲ್ಲ ಮಹಾಭಾರತ ಇಲ್ಲೇ ಕುಂತು ಬರ್ಸಿದ್ದು ಅಂತ ಹೇಳ್ತಾರೆ. ಉಳಿದ ಪುರಾಣಗಳನ್ನ ವೇದವ್ಯಾಸರು ಸ್ವತಃ ರಚನೆ ಮಾಡಿದವರು. ಅದರೊಳಗೆ ಮತ್ತು ಅವ್ರು ಹೇಳಿದಂಥ ದಿನಗಳು ಇನ್ನೂ ಬಂದೇ ಇಲ್ಲಲ್ಲ, ಬಂದೇ ಇಲ್ಲ. ಮನುಷ್ಯನಲ್ಲಿ ಕಲಿಯುಗದ 1 ಪಾದ ಮುಗಿದ ತನಕ ಮನುಷ್ಯತ್ವ ಬರುತ್ತಾ, 2ನೇ ಪಾದಕ್ಕೆ ಮನುಷ್ಯತ್ವ ಹೋಗುತ್ತಾ, 3ನೇ ಪಾದಕ್ಕೆ ಪಶುತ್ವ ಬರುತ್ತಾ, 4ನೇ ಪಾದಕ್ಕೆ ಮನುಷ್ಯ ಚಾಂಡಾಲ ಮಹಾ ಚಾಂಡಾಲಕ್ಕನ. 4ನೇ ಪಾದದೊಳಗೆ ಹೇಗಿರ್ತೈತಪ್ಪ ಇದನ್ನ ಇಲ್ಲಿ ಅಂಗಡ್ಯಾಗ ಇವನ್ ಕುರಿ ಕೋಳಿ ಕಡ್ಕಡ್ದು ಎಳೆಬಿಟ್ಟಿರ್ತಾರಲ್ಲ, ಹಂಗೆ ಮನುಷ್ಯನ ಎಳೆಬಿಟ್ಟಿರ್ತಾರ ಅಂತ ಕಡ್ಕಡ್ದು. ಕಲಿಯುಗದ 3-4ನೇ ಪಾದಕ್ಕೆ ಅಂತ ಗೋರ್ ಕಲಿಯುಗ ಬರುತ್ತೆ. ಇಲ್ಲೇ ಇದನ್ನು ನಾ ಹೇಳುವಂಥ ಮಾತು ಭವಿಷ್ಯ ಪುರಾಣದಾಗ ಇದು ಐತೆ. ಇನ್ನು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಒಂದು ಹೇಳ್ಯಾರ, ಕಲಿಯುಗದ ಅಂತ್ಯಕ್ಕೆ ಮನುಷ್ಯನ ಆಯುಷ್ಯ 16ರಿಂದ 18 ವರ್ಷ ಇರ್ತಂತ ಅವರು ಹೇಳ್ಯಾರ. ಪ್ರಾಣಿಗಳೆಲ್ಲ ಪೂರ್ತಿ ಸಣ್ಣ ಸಣ್ಣ ಮನುಷ್ಯನ ಆಳತಿ ಕಡಿಮೆ ಆಗತ್ತಾ. ಮತ್ತು ಮುಂದೆ ಏನಾಕೈತೆ ಅಂದ್ರೆ ಈಗ ಅಣೆ ಕಟ್ಟಿ ಇವ್ರು ಏನೋ ಇದ್ರ ಮಾಡಿರಲ್ಲ ಡ್ಯಾಮ್ಗಳು, ಕಟ್ಟಿ ನೀರೆಲ್ಲ ಕೂಡಿಡಾಕತ್ತಾರ. ಅದನ್ನು ತೊಗೊಂಡು ಬೇಸಾಯ ಮಾಡ್ತಾರೆ. ಮುಂದೆ ಅದು ಇನ್ನೂ ಜಾಸ್ತಿ ಪಾಪ ಹೆಚ್ಚಾಕೊಂತ ಹೋದ್ಮೇಲೆ ಕಲಿಯುಗದ ಅಂತ್ಯಕ್ಕೆ ಆ ಅಣೆಕಟ್ಟಿನಾಗ ನೀರು ಸಿಗಂಗಿಲ್ಲ. ಮಳೆ ಅಂತೂ ಮೊದಲ ಹೋಗ್ಬಿಡತ್ತ. ಈಗೇನು ಬರಕತ್ತೈತಿ ಮಳೆ, ಈ ಮಳೆ ಹೋಗ್ಬಿಡತೈತಿ. ಹೋದ್ಮೇಲೆ ಮುಂದೆ ಅಲ್ಲಿ ಏನು ಅಣೆಕಟ್ಟಿನೊಳಗೆ ನೀರು ಇರುತ್ತೆ ಅದು ಹೋಗತಿ. ಸಮುದ್ರದ ನೀರು ಕುಡಿತೀವಿ, ಸಮುದ್ರನ ಪೂರ ವಾಣಿಗೆ ಹೋಗತಿ. ಓಕೆ, ಏನೇನು ಇರಂಗಿಲ್ಲ, ಭೂಮಿ ಫುಲ್ ಬರಡಾಗುತ್ತೆ, ಎಲ್ಲ ವಾಣಿಗೆ ಹೋಗತಿ. ಅವ್ರ ಕಾಲಜ್ಞಾನದ ಬರ್ದಾರ ಇದನ್ನ. ಓಕೆ, ಅಂದ್ರೆ ತುಂಬ ದಿನಗಳಾಗ್ಬೇಕು ಇಷ್ಟ ಆಗ್ಬೇಕಂದ್ರೆ. ಇದು ಆಗ್ಬೇಕಾದ್ರೆ ಇನ್ನೂ ಹೋಗತ್ರಿ, ಟೈಮ್ ಭಾಳ ಐತಿ. ಈಗ ಸದ್ಯ ಆಗಕತ್ತಿರೋ ಅಲ್ಲೋ ಇಲ್ಲೋ ಇವು ಈಗ ಅಲ್ಲಿ ಹಿಂದಿಂದ ನಡೆದವು ಮುಂದೆ ನಡೀತಾವೆ. ಕಲಿಯುಗ ಈಗ ಅಂತ್ಯ ಆಗಂಗಿಲ್ಲ. ಇವ್ರಾಗ ಯಾವ್ಯಾವುದು ಭ್ರಮೆ ಒಳಗೆ ಹೊಂಟ್ರ. ಇದು ಭ್ರಮೆ ಒಳಗೆ ಯಾಕೆ ಹೊಂಟ್ರ ಅಂದ್ರೆ ಅವ್ರ ಕಾಲಜ್ಞಾನ ಬರೆದಿಟ್ರಲ್ಲ ಅವು ಯಾವ ಸುಳ್ಳಲ್ಲ, ಕರೆನ ಅದಾವು. ಅವರು ಬರೆದಿದ್ದೊಂದು, ಇವ್ರು ತಿಳ್ಕೊಂಡಿರೋದೊಂದು, ಹೊಳೆ ಮಂದಿಗೆ ಹೇಳೋದೊಂದು. ಸೊ ತಪ್ಪು ಇದಾಗ್ತಾ ಇದೆ. ಹಿಂಗಾಗಿ ಆ ಕಾಲಜ್ಞಾನದ ಮ್ಯಾಗ ನಮಗಿನ ಹೋಗ್ಬೇಕು ಮಂದಿ, ಅದು ಆ ಟೈಪ್ ಆಗಕತ್ತೈತಿ. ಈಗ ಅವ್ರು ಬರೆದಿಟ್ಟದ್ದು ಏನೈತಿ, ಬರೆದಿಟ್ಟು ವಿಚಾರ ಕರೆಕ್ಟ್ ಅದಾವು. ಇವ್ರು ಅರ್ಥ ಮಾಡ್ಕೊಳ್ಳೋದು ಹಿಂದೆ ಮುಂದೆ ಮಾಡಕತ್ತಾರ. ಸ್ವಲ್ಪ ಹಳೆ ಶಬ್ದಗಳವು. ಹೌದು, ಇವ್ರು ಯಾವ್ಯಾವುದನ್ನ ಏನೇನೋ ತಿಳ್ಕೊಂಡು ಏನೇನು ಹೇಳಕತ್ತಾರ. ಮತ್ತು ಮಂದಿ ಒಂದು ಏನೋ ತಿಳ್ಕೊಂಡು ಒಳ್ಳೆ ಆಕೈತಿ ಹಂಗೆ ಹಿಂಗೆ ಅಂತ ಏನೇನೋ ಅಂತಾರ. ಏನೋ ಆಗೋದಿಲ್ಲ, ಇದು ಹಿಂಗೆ ಇರುತ್ತೆ. ಅದು ಹಾಕೈತಿ ಅಲ್ಲೇ ಸ್ವಲ್ಪ ಆಗತ್ತೆ, ಸ್ವಲ್ಪ ಉಳಿತೈತಿ. ವೀರಬ್ರಹ್ಮೇಂದ್ರ ಸ್ವಾಮಿಗಳಲ್ಲಿ ಕೈವಾರ ನಾರಾಯಣಪ್ಪನ ಬರೆದ ಕಾಲಜ್ಞಾನ ಇರಲಿ, ಇಲ್ಲಿ ನಮ್ಮ ಸೈಡ್ನವ್ರು ಬರ್ದದ್ದು ಇರಲಿ, ಎಲ್ಲವೂ ಒಂದ ಸೇಮ್ ಬರ್ತಾವೆ. ಶಬ್ದಾಟ ಸ್ವಲ್ಪ ಹೆಚ್ಚು ಕಡಿಮೆ ಹಾಕವು. ಇಲ್ಲಿ ಅವರು ಕಲಿ ಅಂತ್ಯಕ್ಕೆ ಯಾವ ರೀತಿ ಇರ್ತೈತಿ ಅಂತ ಅನ್ನುವಂಥದ್ದು ಬರ್ದಾರ. ಏನದು 5ರಿಂದ 6 ವರ್ಷಕ್ಕೆ ಮಕ್ಕಳು ಏನಪ್ಪ ಅಂತಂದ್ರೆ ಡಿಲಿವರಿ ಆಕ್ಕವು ಅಂತ ಹೇಳ್ಯಾರ. ಈಗ ಆ ಪ್ರಕರಣಗಳು ನಡೆದವು, ಎಲ್ಲೋ ಒಂದು ನಡೆದವು ಅಪರೂಪಕ್ಕೆ. ಅದು ಹಂಗೆ ಇರಂಗಿಲ್ಲ. ಅವಾಗ ಸರ್ವೇ ಸಾಮಾನ್ಯವಾಗಿ ಏನಪ್ಪ ಅಂದ್ರೆ ಎಲ್ಲ ಕಡೆನೂ ಹಂಗೆ ಇರುತ್ತೆ. ಸೊ ಈಗೇನು ಜನರಲ್ ಆಗಿ ಈಕ್ವಲ್ ಎಲ್ಲ ಕಡೆ ಏನು ನಡೀತದೆ ಆ ಥರ ಎಲ್ಲವೂ ಎಲ್ಲ ಕಡೆ 5ರಿಂದ 6 ವರ್ಷಕ್ಕೆ ಡಿಲಿವರಿ ಮಕ್ಕಳು ನಡೀತಾರೆ. ಇದು ಸರ್ವೇ ಸಾಮಾನ್ಯ ಇರುತ್ತವಾಗ. ಓಕೆ, ಆ ಟೈಮ್ ಬರ್ಬೇಕಲ್ಲ. ಅದೇನು ವಿಶೇಷ ಅಂತ ಅನ್ನಿಸೋ ಥರ ಇರಬಾರ್ದು, ವಿಶೇಷ ಅನ್ಸೋ ಥರ ಇರಬಾರ್ದು, ಕಾಮನ್ ಇದು ಬಿಡು ಅನ್ನೋ ಥರ ಇರಬಾರ್ದು. ಆ ಟೈಮ್ ಬಂದಾಗ ಇದು ಕಲಿಯುಗ ಅಂತ್ಯ ಆಗೋದು ಹೇಳ್ತಾರೆ. ಓಕೆ. ಮತ್ತು ಇನ್ನೊಂದು ಏನಂದ್ರೆ ಕಲಿಯುಗದೊಳಗ ಸತ್ಯುಗ ಚಾಲು ಆಗೈತಿ ಅಂತ ಕೆಲವು ಮಂದಿ ಹೇಳ್ತಾರೆ. ಈ ಕಲಿಯುಗದಾಗ ಸತ್ಯುಗ. ಹೌದು. ಈಗಿನ ಕೆಲವು ಮಂದಿ ಅದು ಸತ್ಯುಗನ ಚಾಲು ಆಗೈತಿ ಅಂತಾರೆ. ಇದು ಸತ್ಯುಗನ ಈಗ ಸದ್ಯ ನಾವಿರೋದೇ ಸತ್ಯುಗ. ಕಲಿಯುಗದಾಗ ಒಂದು ಲೈನ್ ಸತ್ಯುಗದ ಒಂದು ಲೈನ್ ಬಂದು ಹೋಗುತ್ತೆ ಅಂತ ಹಿಂದೊಮ್ಮೆ ನಾ ಹೇಳಿದ್ದೆ. ಹೌದು, ಇದು ಈಗ ಸದ್ಯ ನಾವಿರೋ ಸತ್ಯುಗನ ಇದು. ಪ್ರೆಸೆಂಟ್ ನಾವು ಸತ್ಯುಗದಲ್ಲೇ ಇದ್ದೀವಿ. ಇದು ಇನ್ನೂ 900 ವರ್ಷ ಹಿಂಗ ಇರುತ್ತೆ. ಓಕೆ. ಇದಕ್ಕೆ ಯಾಕೆ ಸತ್ಯುಗ ಅಂತ ಅಂತಾರಂದ್ರೆ, ಈಗ ಮನುಷ್ಯಗೆ ಏನಪ್ಪ ಅಂದ್ರೆ ಎಲ್ಲಿ ಹೋದ್ರೂ ಸಾಕಷ್ಟು ಎಲ್ಲ ಅನುಕೂಲ ಐತೆ, ಎಲ್ಲ ಪ್ರತಿಯೊಂದು ಅನುಕೂಲ ಐತೆ. ಹೌದು. ಮತ್ತು ಸತ್ಯುಗದಾಗ ಹಿಂಗೆ ಅನುಕೂಲ ಇರ್ತಿತ್ತು. ಕಲಿಯುಗ ಹೆಂಗಿರ್ತಿತ್ತು ಅಂದ್ರೆ ತಿನ್ನಕ್ಕೆ ಅನ್ನಲ್ಲ, ಮೈಮೆ ಹಾಕ್ಕೊಳ್ಳೋಕೆ ಕರಿಬಿಲ್ಲ,
ಮತ್ತು ಇಲ್ಲಿಂದ ಇನ್ನೊಂದು ಊರ್ಬೇಕಂದ್ರೆ ಯಾವ ಗಾಡಿ ವ್ಯವಸ್ಥೆ ಇಲ್ಲ, ನಡ್ಕೊಂತ ಹೋಗ್ಬೇಕು. ನಡ್ಕೊಂತ ಹೋಗ್ಬೇಕು. ದಾರಿಯಾಗ ಏನಪ್ಪ ಇವತ್ತು ದುಡ್ಡು ಐತೆ ಅಂದ್ರೆ ಮಂದಿ ಬಡ್ದ ಕಸ್ಕೊಂತಿದ್ರು. ಇಂದ ದಾರಿಗಾಡ್ರ ಅಂತಿದ್ರು. ಹೌದು, ದಾರಿಗಾಡ್ರಪ್ಪ ಅಂದ್ರೆ ಏನು ಮಾಡವ್ರಂದ್ರೆ ಅವರು ಹಿಂಗೆ ಬಂಡಿ ತೊಗೊಂಡು ಅಥವಾ ಏನೋ ಒಂದು ಆಗಿನ ಕಾಲಕ್ಕೆ ಬಂಡಿನ ಅಲ್ಲ, ಬಂಡಿನೋ ಕುದುರೆನೋ ತೊಗೊಂಡು ಹೋಗ್ತಿರ್ಬೇಕಾದ್ರೆ ದಾರಿಗಾಡ್ರ ಅಂತೇಳಿ ಕೈಯಾಗ ದೊಡ್ಡ ದೊಡ್ಡ ಲಾಠಿ ಹಿಡ್ಕೊಂಡು ನಿಂತಿರ್ತಿದ್ರು. ಕಳ್ಕಾಕರು ದೊಡ್ಡ ದೊಡ್ಡ ಲಾಠಿ ಹಿಡ್ಕೊಂಡು ನಿಂದ್ರೋದು. ನಿಂತು ಏನು ಮಾಡ್ತಿದ್ರು ಅಂದ್ರೆ ಇವ್ರು ಬಂಡಿ ಜೋರು ಓಡ್ಸಕತ್ತೀರಂದ್ರೆ ಆ ಎತ್ತಿನ ಕಾಲಾಗ ಅದನ್ನ ಒಗಿತಿದ್ರು ಲಾಠಿನ. ಲಾಠಿ ಹೋಗೋದು ಅವು ಎತ್ತು ಮುಂದೆ ಪಾಡ್ರ ಹಾಕಿ ಬೀಳ್ತಿದ್ವಲ್ಲ, ಬಿದ್ದು ಬಿಟ್ಲೇನ ಇವ್ರು ಅಲ್ಲಿ ಇದ್ದವ್ರದ್ದು ಏನದ ಎಲ್ಲ ಬಿಚ್ಕೊಂಡು ರೊಕ್ಕ ಎಲ್ಲ ಕಸ್ಕೊಂಡು ಕಳಿಸ್ತಿದ್ರು. ಸ್ವಲ್ಪ ಏನಾರ ಅದಕ್ಕೆ ಎದುರು ಮಾತಾಡಿದ್ರೆ ಬರ್ತಾ ಬಿಡೋದು ಕಲಾಸ ಮಾಡಿ ಹಾಕಿದ್ರು. ಕೇಳೋರಿಲ್ಲ ಕೇಳೋರಿಲ್ಲ, ದರೋಡೆ ಮಾಡ್ಕೊಂತ ಹಾಕಿದ್ರು. ಅದು ಆಗಿಂದ ಇನ್ನು ಕುದುರೆ ತೊಗೊಂಡು ಹೋಗುವಂಥವ್ರಿಗೆ ಸಹಿತ ಹಗ್ಗ ಹಾಕಿ ಏನೇನೋ ಮಾಡಿ ಹಿಡಿದು ಅವ್ರನ್ನ ಕೆಡಿ ದಾರಿಗೆ ಅಡ್ಡ ಕಟ್ಬಿಟ್ಟು ಅವ್ರನ್ನ ನಿಲ್ಲಿಸಿ ಕಿತ್ಕೊಂಡು ಕಳ್ಸೋದು. ಇಲ್ಲಾಂದ್ರೆ ಅದು ಮುಂದೆ ಕೂಡ್ಲಾರ್ದಂಗೆ ಏನೋ ಇಟ್ಟಿರ್ತಿದ್ರು, ಮುಳ್ಳು ಪಳ್ಳ ಏನೋ ಒಟ್ಟಿನಲ್ಲಿ ಅಡ್ಡ ಹಾಕೋರು. ಒಟ್ಟು ಅದನ್ನು ನಿಲ್ಲಿಸಿ ಅವ್ರನ್ನ ಲೂಟಿ ಮಾಡಿ ಕೈ ಬಿಡ್ತಿದ್ರು. ಅವರು ದಾರಿಗಾಡ್ರು ಅಂತ ಹೇಳ್ತಿದ್ರು. ದಾರಿಗಾಡ್ರ ದಾರಿಯಾಗ ನಿಂತು ಕಳ್ತನ ಮಾಡೋದು ದಾರಿಗಾಡ್ರು. ಇದು ಪರಿಸ್ಥಿತಿ ಯಾವಾಗಿತ್ತಪ್ಪ ಅಂದ್ರೆ ಒಂದು 60-70 ವರ್ಷದ ಹಿಂದೆ ಇದು ಇತ್ತಿದು ಎಲ್ಲ ಕಡೆ ಏನೋ ಇತ್ತು. ಸೊ ಅದು ಕಲಿಯುಗ, ಕಲಿಯುಗ. ಈಗ ಅಲ್ಲಿ ಎಲ್ಲಿ ಬರ್ತಾರೆ ರಾಜಸ್ಥಾನ ಕಡೆ ಚಂಬಲ್ ಕಣಿವೆ ಅಂತ ಹೇಳ್ತಾರೆ ನೋಡ್ರಿ, ಚಂಬಲ್ ಕಣಿವೆ ಹೇಳ್ತಾರೆ. ಆ ಟೈಪ್ ಅದು ಒಂದ ಕಡೆ ಜಾಗ ಅಲ್ಲ, ಅಂದ್ರೆ ಎಲ್ಲ ಕಡೆನೂ ಇತ್ತದು. ಡಕಾಯಿತರು ಕನ್ನ ಹಾಕೋರು ಮನೆಗೆ ಏನು ಸಿಗುತ್ತೈತಿ ಎಲ್ಲ ದೋಚ್ಕೊಂತಿದ್ರು. ಸೊ ಇದು ಆಗ ಕಲಿಯುಗ ಅಂದ್ರೆ ಈ ಥರದ್ದು ವಾತಾವರಣ ಇದ್ದಾಗ ಅದು ಕಲಿಯುಗ. ಈಗ ಆ ವಾತಾವರಣ ಬದಲಾಗಿ ಐತೆ, ಆ ವಾತಾವರಣ ಬದಲಿ ಆಗೈತೆ. ಹೌದು, ಈಗ ದಾರಿಗಾಡ್ರಿ ಇಲ್ಲಿ ಈಗ ಲಾಠಿ ಹಿಡ್ಕೊಂಡು ಯಾರು ದಾರಿ ಲೂಟಿ ಮಾಡಾಕ ಮನುಷ್ಯರ ಲೂಟಿ ಮಾಡಾಕ ನಿಂತಿರ್ತಾರ ಈಗ. ಇಲ್ಲ ಅಷ್ಟೊಂದಿಲ್ಲ. ಮತ್ತೆ ಎಲ್ಲ ವ್ಯವಸ್ಥೆಗಳಿದಾವಲ್ಲ ಈಗ. ವ್ಯವಸ್ಥೆ ಆಗೈತಿ. ಈಗ ಅದು ವಾತಾವರಣ ಬದಲಿ ಆಗೈತಿ. ಮತ್ತು ಆಗಿನ ಟೈಮ್ನಾಗ ಕುಡಿಯೋಕೆ ನೀರು ಸಿಗ್ತಿದ್ದಿಲ್ಲ. ಹೌದು, ನೀರಿಗೆ ಎಲ್ಲೇಂದ್ರೆ ಅಲ್ಲಿ ತಿರುಗಬೇಕಾಗಿತ್ತು. ಅದು ಏನಂದ್ರೆ ಫಿಲ್ಟರ್ ನೀರು, ಇವಾಗೆಲ್ಲ ಶುದ್ಧವಾದ ನೀರು. ಅವಾಗೆಲ್ಲ ಕೆರೆ ನೀರೇ, ಬಾವಿ ನೀರು, ಕೆರೆ ನೀರು ಅಷ್ಟೇ, ನೀರು ಇವನ್ನ ಕುಡಿಯೋದು. ಹೌದು, ಅದನ್ನು ಕುಡಿದು ಏನೇನೋ ರೋಗ ಹತ್ತವು. ಹೌದು, ಕಲ್ಮಶಗಳಿತ್ತು ಅದರಲ್ಲಿ, ಶುದ್ಧಿ ಕಮ್ಮಿ ಇತ್ತು. ಎಷ್ಟೆಷ್ಟೋ ಮಂದಿ ಆ ನೀರು ಕುಡಿದು ರೋಗ ಹಚ್ಚೋಗ್ಯಾರ. ಮತ್ತು ಮನುಷ್ಯಾಗ ಏನಪ್ಪ ಎಲ್ಲಾರು ತಿರುಗಿ ನೋಡಿದ್ನಪ್ಪ ಸರಿಯಾದ ಮಳೆ ಬೆಳೆ ಇಲ್ಲ, ಭೂಮಿ ಎಲ್ಲ ಏನಪ್ಪ ಬರಡಾಗಿರ್ತಿತ್ತು. ಈಗ ಏನಾಗೈತಿ ಬೋರ್ವೆಲ್ ಕೊರದ ಅದನ್ನು ತಂಪು ಮಾಡ್ತಾರೆ. ಹೌದು, ಎಲ್ಲ ಕಡೆ ಹಸಿರು ಕಾಣುತ್ತಾ. ಮತ್ತು ಇದು ಸತ್ಯುಗನ ಇದು. ಆಮೇಲೆ ಆಹಾರ ಬಂದು ಆವಾಗಿಂದ ಆಹಾರ ಬಂದು ಮನೆಯಲ್ಲಿ ಇರೋರಿಗೆ ಹಾಕೋಷ್ಟು ಮನೆಯಲ್ಲಿ ಇರ್ತಾರಿಲ್ಲ, ಅವ್ರಿಗೆ ಅಷ್ಟು ಶಕ್ತಿ ಇದ್ದಿದ್ದಿಲ್ಲ. ಈಗ ಹೆಚ್ಚಾಗಿ ಹೊರಗೆ ಬೀದಿಗೆ ಚೆಲ್ಲಿರ್ತಾರೆ, ಈಗ ಆಚೆ ಹಾಕ್ತಾರೆ, ಹೊರಗೆ ಹಾಕಿರ್ತಾರೆ. ನಾಯಿಗಳು ಕೂಡ ತಿಂದಿರೋ ಚರ್ಮ, ಅವ್ನು ನಾಯಿನೂ ತಿನ್ನಂಗಿಲ್ಲ, ಅಷ್ಟು ಹೆಚ್ಚಾಗೈತೆ ಈಗ. ಆ ಥರ ಆಗೈತೆ. ಅಲ್ಲಿ ಈಗ ಏನಪ್ಪ ಅಂದ್ರೆ ಕಲಿಯುಗದಾಗ ಒಂದು ಸತ್ಯುಗ ಅಂತ ಹೇಳಿದ್ನಲ್ಲ, ಇದು ಸತ್ಯುಗನ ಇದು ಈಗ ಚಾಲುವಾಗೈತಿ. ಈ ಟೈಪ್ ಇನ್ನು 900 ವರ್ಷ ಹಿಂಗಾಗಿರುತ್ತೆ. ಸೊ ಇದು ಕಂಟಿನ್ಯೂ ಇನ್ನೂ ಇದರಲ್ಲಿ ಟೆಕ್ನಾಲಜಿ ಡೆವಲಪ್ ಆಗ್ತಾ ಏನೇನಾಗುತ್ತೋ ಒಟ್ಟು 900 ಅನುಕೂಲಗಳು ಮಾಡ್ಕೊಂತ ಅನುಕೂಲ ಆಗುತ್ತೆ. ಈ 900 ವರ್ಷ ಗತಿಸಿ ಹೋದ ಮೇಲೆ ಈ ಸತ್ಯುಗದ ಲೈನ್ ಮುಗೀತು. ಮುಂದೆ ಮತ್ತೆ ಗೋರ್ ಕಲಿಯುಗನ ಇರುತ್ತೆ. ಮತ್ತೆ ತಿರ್ಗಾ ವಾಪಸ್ಸು ಕಷ್ಟ ಹಿಂದಿತ್ತಲ್ಲ ಅದ ಅವಾಗ ಹೆಂಗೆ ಬರುತ್ತೆ ಅನ್ನೋದು ಹೇಳ್ತೇನೆ. ಬೋರಿನ ನೀರೆಲ್ಲ ಬತ್ತಿ ಹೋಕ್ಕವು, ನೀರು ಖಾಲಿ ಆಗಿರುತ್ತೆ, ಬಾವೆಲ್ಲ ಬತ್ತಿ ಹೋಕ್ಕವು, ತಿನ್ನಕ್ಕೆ ಏನೂ ಸಿಗಂಗಿಲ್ಲ. ಈ ಇರುವಂಥ ಕಾಳು ಕಡಿಯೋದು ಅವು ಏನೇನೋ ಆಗಿ ಅದನ್ನು ಸಾಲಾರ್ದಂಗೆ ಮಂದಿ ಹೆಚ್ಚಾಗತ್ತೆ. ಮತ್ತು ಅದು ಆಗಿಂದ ಇನ್ನೂ ಏನೇನೋ ಕೆಲವೊಂದಿಷ್ಟು ರೋಗ ಬರ್ತಾವೆ. ಮತ್ತು ಮನುಷ್ಯನಲ್ಲಿ ಏನಪ್ಪ ಧರ್ಮ ಬುದ್ಧಿ ಕಡಿಮೆ ಹಾಕ್ಕೊಂಡು ಹೋಗುತ್ತಾ, ಪಾಪ ಬುದ್ಧಿ ಹೆಚ್ಚಾಗತ್ತಾ. ಹಿಂಗಾಗಿ ಮುಂದೆ ಬರೋದು ಇನ್ನೂ ಗೋರ್ ಕಲಿಯೋಗ ಇರುತ್ತೆ. ಈ 900 ವರ್ಷ ಅವಧಿ ಮುಗಿದ ಮ್ಯಾಗ